ಜಗತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುಭಕ್ಪ್ರದಾಯಿನಿ ಮಮಿಘ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ಮಯಿ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಯ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಪಚಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಡಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಟಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಬಾಧಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಅತಿಭಾಸುರಮಂದಹಾಸರಾಜನ್ ನವಕುಂದಾಭರದಂ ಶುಭಾರುಣೋಷ್ಟಂ ಕಮಲಾಯತಲೋಚನಾವಲೋಕೈಃ ಅಪಿ ಲೋಕಾನ್ ಸಕಲಾನ್ ಪ್ರಹರ್ಷಯಂತಂ ಸ್ವಸ್ತಿ ಅಸ್ತು. ಆಚಾರ್ಯರ ಆಪಾದಮೌಳಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ವರ್ಣನೆಯಲ್ಲಿ ನಿನ್ನೆ ಕೆಲವು ಭಾಗವನ್ನು ಕೇಳಿದ್ದೇವೆ. ಗುರುಣಾಂ ಆಕೃತಿಂ ಸ್ಮರೇತ್, ನಮ್ಮ ಗುರುಗಳ ಆಕೃತಿಯನ್ನ ನಾವು ಸ್ಮರಣೆ ಮಾಡಬೇಕು. ಗುರುಗಳು ಅಂತಂದ್ರೆ ನಿಜವಾದ ಅರ್ಥದಲ್ಲಿ ಆನಂದ ತೀರ್ಥರೇ ಗುರುಗಳು. ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿಃ. ಗುರುಗಳು ಅಂದ್ರೆ ಹೇಗಿರ್ತಾರೆ ಅಂತಂದ್ರೆ ಸ್ವಯಂ ಸಂಶಯ ದೂರರಾಗಿ ಇದ್ದು ಇನ್ನುಳಿದ ಎಲ್ಲರಿಗೂ ಬರುವ ಸಂಶಯಗಳನ್ನು ಪರಿಹಾರ ಮಾಡ್ತಾರೆ ಅವರು ಗುರುಗಳು. ಕೇವಲ ಪಾಠ ಹೇಳಿಕೊಟ್ಟದ್ದಕ್ಕೆ ಗುರುತ್ವ ಬರೋದಿಲ್ಲ, ದಾರಿ ತೋರಿಸಿದ ಮಾತ್ರಕ್ಕೆ ಗುರುತ್ವ ಬರೋದಿಲ್ಲ. ಬರುವಂತಹ ಸಂಶಯವನ್ನೆಲ್ಲವನ್ನ ಪರಿಹಾರ ಮಾಡಬೇಕಂತ. ಅಂತಹ ಗುರುಗಳಾದ ಆಚಾರ್ಯರ ಪಾದವರ್ಣನ, ಜಾನುವರ್ಣನ, ಉದರ ಹೇಗಿತ್ತು, ಕಂಠ ಹೇಗಿತ್ತು ಅಂತ ಹೇಳಿ, ಈಗ ಆ ಮುಖದಲ್ಲಿ ಇರುವಂತಹ ತುಟಿ ಹೇಗಿದೆ, ಹಲ್ಲುಗಳು ಹೇಗಿದೆ, ಕಣ್ಣು ಹೇಗಿದೆ ಅಂತನ್ನೋದನ್ನು ವರ್ಣನ ಮಾಡ್ತಾ ಇದ್ದಾರೆ. ಆಚಾರ್ಯರು ನಗುತ್ತಾ ಇದ್ರೆ ಅವರ ಮುಗುಳ್ನಗೆ ಅದು ಹೇಗೆ ಕಾಣಿಸಬೇಕು ಅಂತ ಕೇಳಿದ್ರೆ, ಹೇಗೆ ಕಾಣಿಸ್ತಿತ್ತು ಅಂತ ಕೇಳಿದ್ರೆ, ಅತಿಭಾಸುರಮಂದಹಾಸರಾಜನ್ ನವಕುಂದಾಭರದಂ ಶುಭಾರುಣೋಷ್ಟಂ.
ಅತಿ ಭಾಸುರ, ಅತ್ಯಂತ ಸುಂದರವಾಗಿತ್ತಂತೆ ಆ ಮಂದಹಾಸ. ಆಚಾರ್ಯರ ಮಂದಹಾಸವನ್ನು ನೋಡ್ತಾ ಇದ್ರೆ ನವಕುಂದಾಭರದಂ ಅಂತ ಹೇಳ್ತಾ ಇದ್ದಾರೆ. ನವಕುಂದ ಅಂದ್ರೆ ಹೊಸದಾಗಿ, ಈಗ ಅದಕ್ಕೆ ಕೋಲು ಮಲ್ಲಿಗೆ ಅಂತ ಕರೀತಾರಂತ ಕನ್ನಡದಲ್ಲಿ. ಮಲ್ಲಿಗೆ ಹೂವಿನಲ್ಲೇನೆ ಇನ್ನೊಂದು ಭಾಗ ಕೋಲು ಮಲ್ಲಿಗೆ ಅಂತ. ಆ ಕೋಲು ಮಲ್ಲಿಗೆಯಂತೆ ಆಚಾರ್ಯರ ಮುಗುಳ್ನಗೆ ಇತ್ತು ಅಂತ ವರ್ಣನೆ ಮಾಡಿದ್ದಾರೆ. ನೋಡ್ರಿ, ಆವಾಗೆಲ್ಲ ಹೀಗೆಲ್ಲ ವರ್ಣನೆ ಮಾಡ್ಲಿಕ್ಕೆ ಇರ್ತಿತ್ತು. ಇವಾಗ ನೀವು ನಗು ಹೆಂಗದ ಅಂತ ಕೇಳಿದ್ರೆ ಏನು ಹೇಳಲಿಕ್ಕೆ ಬರಂಗೇ ಇಲ್ಲ, ಹಂಗಿರಂಗೇ ಇಲ್ಲ. ಈಗ ವರ್ಣನಾ ಮಾಡೋಷ್ಟು ಯೋಗ್ಯ ಇಲ್ಲವೇ ಇಲ್ಲ ನಮ್ದು. ಭಯಾನಕವಾಗಿ ಇರ್ತದೆ ನಗುಗಳೆಲ್ಲ ಅವರಿಗೆ. ಅದಕ್ಕೆ ಹೇಳಿದ್ರು ನವಕುಂದಾಭರದಂ. ನವಕುಂದ ಅಂದ್ರೆ ಕುಂದಕೋರಕ ಅಂತ ಕೋಶದಲ್ಲಿ ಹೇಳುವಾಗ ಮಾಧ್ಯ ಕುಂದ ಕುರಂಟಕ ಅಂತ ಕರೀತಾ ಇದ್ದಾರೆ. ಆ ಮಂದಹಾಸದಿಂದ ಕೂಡಿದ್ರೆ ನಗುತ್ತಾ ಇದ್ರೆ ಆಚಾರ್ಯರು ಕೋಲು ಮಲ್ಲಿಗೆಯಂತೆ ಇತ್ತಂತೆ. ಅವರ ಹಲ್ಲುಗಳೆಲ್ಲ ಅಷ್ಟು ಬೆಳ್ಳಗೆ ಚೆಂದಾಗಿ ಸಾಲು ಸಾಲಾಗಿ ಜೋಡಿಸಿ ಇದ್ದಂತೆ. ಶುಭಾರುಣೋಷ್ಟಂ, ಅದರ ಮೇಲೆ ತುಟಿ ಆ ಹೊರಗಡೆಗೆ ಹೇಗೆ ಕಾಣ್ತಿತ್ತು ಅಂದ್ರೆ ಕೆಂಪಾದ ತುಟಿ ಅಂತ. ಕೆಂಪಾದ ತುಟಿ, ಒಳಗಡೆಗೆ ಬೆಳ್ಳಗಿನ ಹಲ್ಲುಗಳು ಇದ್ದದ್ದು. ಕಮಲಾಯತಲೋಚನಾವಲೋಕೈ, ದೊಡ್ಡ ಕಣ್ಣು. ಆಚಾರ್ಯರ ಕಣ್ಣು ವಿಸ್ತಾರವಾದ ಕಣ್ಣು. ಯಾಕೆ ಅಂದ್ರೆ ಎಲ್ಲರೂ ಕಣ್ಣಿಗೆ ಬೀಳ್ಬೇಕಲ್ಲ, ಎಲ್ಲರೂ ಕಣ್ಣಿಗೆ ಬೀಳ್ಬೇಕು ಅಂತ ಹೇಳಿ ವಿಸ್ತಾರವಾದ ಕಣ್ಣು ಇಟ್ಕೊಂಡಿದ್ದಾರೆ. ನಮ್ಮ ಕಣ್ಣಿಗೆ ಬಿದ್ದೇ ಇಲ್ಲ ನೀವು ಅಂತಿರ್ತಾರೆ ನೋಡ್ರಿ ಕೆಲವರೆಲ್ಲ. ನಮ್ಮ ಕಣ್ಣಿಗೆ ನೀವು ಬಿದ್ದಿಲ್ಲ ಅಂದ್ರೆ ನಿಮ್ಮ ಕಣ್ಣು ಸಣ್ಣವ ಅಂತ ಅರ್ಥ. ಅದಕ್ಕೆ ಯಾರೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಚಾರ್ಯರ ಕಣ್ಣು ವಿಸ್ತಾರವಾಗಿ ಇದ್ದದ್ದರಿಂದ ಎಲ್ಲರೂ, ಎಲ್ಲ ತರಹದ ಜೀವರಾಶಿಗಳು, ಸಾತ್ವಿಕರಿರಬಹುದು, ರಾಜಸರಿರಬಹುದು, ತಾಮಸರಿರಬಹುದು, ಎಲ್ಲರೂ ಆಚಾರ್ಯರ ಕಣ್ಣಿಗೆ ಬೀಳವರೇ. ಆದ್ರಿಂದ ಕಮಲಾಯತಲೋಚನಾವಲೋಕೈ ಅಪಿ ಲೋಕಾನ್ ಸಕಲಾನ್ ಪ್ರಹರ್ಷಯಂತಂ, ತಮ್ಮ ಕಣ್ಣುಗಳಿಂದ, ತಮ್ಮ ನೋಟದಿಂದ, ತಮ್ಮ ಮುಗುಳ್ನಗೆಯಿಂದ ಎಲ್ಲ ಲೋಕಕ್ಕೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾರೆ. ಇದನ್ನು ಹೇಳಿಕೊಟ್ರು. ಇದಾದ ಮೇಲೆ 35ನೇ ಪದ್ಯ, ಒಂದೆರಡು ಆ ಕಡೆಯಿಂದ ಬರಬೇಕು, ಒಂದೆರಡು ಪದ್ಯಗಳನ್ನ ಮುಂದಿನ 35ನೇ ಪದ್ಯವನ್ನು ನೋಡ್ತಾ ಇದ್ರೆ ಆಚಾರ್ಯರ ಕಿವಿಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಕಿವಿಯಲ್ಲಿ ಏನಿತ್ತು? ನೋಡುವುದು ಬಹಳ ಸೊಗಸಾಗಿತ್ತು. ಕಿವಿನೂ ನೋಡ್ಲಿಕ್ಕೆ ಚಂದ ಇರ್ಬೇಕ್ರಿ. ಅಂದ್ರೆ ಕಣ್ಣು ಹೇಗೆ ನೋಡ್ಲಿಕ್ಕೆ ಅಂದವಾಗಿ ಇರ್ತದಲ್ಲ, ಹಂಗೆ ಕಿವಿಯೂ ಕೂಡ ನೋಡ್ಲಿಕ್ಕೆ ಚಂದಾಗೆ ಇರಬೇಕು. ಏನಿತ್ತು ಆಚಾರ್ಯರ ಕಿವಿಯಲ್ಲಿ ಅಂತ ಕೇಳಿದ್ರೆ ಆಗ ವರ್ಣನೆ ಮಾಡ್ತಾರೆ. ಅತಿಭಾಸುರ ಕರ್ಣ ಭಾಸಿತ ಶ್ರೀ ತುಳಸಿ ಗುಚ್ಛ ಮತುಚ್ಛ ಕಾಂತಿಗಂಡಂ ಭುವನತ್ರಯ ಭೂತ್ಯ ಭೂತಿದಾನೆ ಚತುರಭ್ರೂವರ ವಿಭ್ರಮಂ ಸುಮೌಲಿಂ. ಆಚಾರ್ಯರ ಹುಬ್ಬು ಮತ್ತು ಕಿವಿ ಎರಡನ್ನ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಮೊದಲನೆಯದ್ದು, ಕಿವಿಯಲ್ಲಿ ಆಚಾರ್ಯರು ತುಳಸಿ ಇಟ್ಕೊಂಡಿದ್ರಂತ. ತುಳಸಿ ಒಂದು ಇಟ್ಕೊಂಡಿದ್ದಿಲ್ಲ, ಗೊಂಚಲೆ ಇತ್ತಂತ. ಹೇಗಿಟ್ಕೊಂಡಿರ್ಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು. ಆಚಾರ್ಯರ ಕಿವಿಯಲ್ಲಿ ತುಳಸಿ ಇಟ್ಕೊಂಡಿರ್ತಿದ್ರಂತ. ನಮಗ ಶಾಸ್ತ್ರ ಹೇಳ್ಯದ, ದಿವ್ಸಕ್ಕೆ ಇಷ್ಟು ತುಳಸಿ ತಗೊಳ್ರಿ ಅಂತ ಹೇಳ್ಯದ. ನಾವು ಅಷ್ಟು ತುಳಸಿ ಬಿಡ್ಲಿಕ್ಕೀವಿ ದಿವ್ಸಕ್ಕೆ. ಪಾಪ ಯಾಕೆ ಸುಳ್ಳ ಅಂತೇಳಿ, ಎಷ್ಟು ಬೇಕಾದ್ ಸಿಗ್ತಾವ, ಸಿಗುದ ಅಂತ ಇಲ್ಲ. ನಮಗೆ ಆಲಸ್ಯತನ ಮೈಗಳ ತರ ನಮ್ದೆಲ್ಲ ಬೇಕಾದ್ ಸಿಗ್ತಾವ ಎಲ್ಲ ತುಳಸಿ. ಅದಕ್ಕೆ ಎರಡೂ ಕಿವಿಗಳಲ್ಲಿ ತುಳಸಿ ಇಟ್ಕೊಂಡಿರಬೇಕು ಅಂತ ಒಂದು ಶಾಸ್ತ್ರ. ನಿತ್ಯ 18 ತುಳಸಿ ಸ್ವೀಕಾರ ಮಾಡಬೇಕಂತೆ. ನಿತ್ಯದಲ್ಲಿ 18 ತುಳಸಿ ದಳಗಳನ್ನು ಸ್ವೀಕಾರ ಮಾಡ್ರಿ. ಆಚಾರ್ಯರು ಇನ್ನೊಬ್ಬರಿಗೆ ಹೇಳೋದಲ್ಲ, ತಾವು ಮಾಡೋದು ಮೊದಲು. ಅವರು ಮಾಡಿದ್ದನ್ನ ನೋಡಿ ನಾವು ಮಾಡಬೇಕು. ಪಂಡಿತಾಚಾರ್ಯನೇ ಮಾಡುವಾಗ ಅತಿಭಾಸುರ ಕರ್ಣ ಭಾಸಿತ ಶ್ರೀ ತುಳಸಿ ಗುಚ್ಛಂ, ತುಳಸಿ ಗುಚ್ಛ ಅವು ಚಂದಾಗಿ ಕಿವಿಯಲ್ಲಿ, ಎರಡೂ ಕಿವಿಗಳಲ್ಲಿ ತುಳಸಿ ಇಟ್ಟುಕೊಂಡದ್ದು ಕಾಣ್ತಾ ಇತ್ತಂತ. ಪ್ರಾಣೇಶದಾಸರು ಒಂದು ಊಗಾಭೋಗ ಬರೆದಿದ್ದಾರೆ. ಆ ಪ್ರಾಣೇಶದಾಸರು ಊಗಾಭೋಗ ಹೇಳುವಾಗ
ಅದಕ್ಕೆ ಮೂಲ ಪುರಾಣ ವಾಕ್ಯವೂ ಇದೆ, ಅದು ಆಮೇಲೆ ಹೇಳ್ತೀನಿ. ನಾಲ್ಕು ಕರ್ಣದೊಳಗೊಂದು ಮುಖದೊಳು ಏಕನಾಭಿಯೊಳಗೊಂದು ಶಿರದಲ್ಲಿ ಶ್ರೀಕರಾರ್ಚಿತ ಪದ ಜಲದಿ ತ್ರಯ ಅನ್ನದೊಳಗೈದು ಹಾಕುವುದು ಮೂರ್ಭುಜನೋತ್ತರ ಸ್ವೀಕರಿಪುದಿಂತಷ್ಟದಶದಳಗಳ ಶೋಕಹರ ಪ್ರಾಣೇಶ ವಿಠ್ಠಲಗೆ ಅರ್ಪಿಸಿದ ತುಳಸಿ. ಎಷ್ಟು ತುಳಸಿ ತಗೋಬೇಕು? 18. ಅಷ್ಟು ನೆನಪಿದ್ರೆ ಸಾಕ್ರಿ, ಯಾವಾಗಾರು ತಗೊಳ್ರಿ, ಒಟ್ಟು 18 ನೆನಪಿದ್ರೆ ಸಾಕು. ಮೊದಲಿಗೆ 18 ಹೆಂಗೆ ತಗೋಬೇಕು ಅಂತ ಕೇಳಿದ್ರೆ, ನಾಲ್ಕು ಕರ್ಣದೊಳಗೊಂದು ಮುಖದೊಳು ಏಕನಾಭಿಯೊಳಗೊಂದು ಶಿರದಲ್ಲಿ. ಮೊದಲು ಚತುಷ್ಕರ್ಣೆ ಮುಖೇ ಚೈಕಮ್ಮ, 4 ಕಿವಿಯೊಳಗಿರ್ಬೇಕಂತ. ಅಂದ್ರೆ 2 ಈ ಕಿವಿಯೊಳಗೆ 2 ಈ ಕಿವಿಯೊಳಗೆ ತುಳಸಿ ಇಟ್ಕೊಂಡಿರ್ಬೇಕು ಪುರುಷರು ಅಂತ ಅರ್ಥ ಮಾಡಿಕೊಳ್ಳ್ರಿ. ಚತುಷ್ಕರ್ಣೆ ಮುಖೇ ಚ ಏಕಂ, ಮುಖದಲ್ಲಿ ಒಂದು, ಬಾಯಲ್ಲಿ ಹಾಕೊಳ್ಳೋದು ಒಂದು ಅಂತ ಅರ್ಥ ಅದಕ್ಕೆ. ಮುಖೇ ಚೈಕಂ ನಾಭಾವೇಕಂ ತಥೈವ ಚ, ನಾಭಿಯಲ್ಲಿ ಒಂದು ತುಳಸಿಯನ್ನು ಇಟ್ಕೋಬೇಕಂತ ಪದ್ಧತಿ ಇದು. ಸಂಪ್ರದಾಯಗಳೆಲ್ಲ ಬಿಟ್ಟು 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 ಹೋಗ್ಬಿಟ್ಟಿವಿ ಇವಾಗ. ಈಗ ಮಾಡಿದ್ದೇ ಸಂಪ್ರದಾಯ ಆಗ್ಲಿಕ್ಕತ್ತದ ಈಗ. ಅಂದ್ರೆ ಈಗ ಹೆಂಗಿರ್ತದೆ ಅಂದ್ರೆ, ಯಾರೋ ಕೇಳೋರು, ಅಲ್ರಿ ಆಚಾರ ಅವಾಗ ಮಾಡಿದ ಸಂಪ್ರದಾಯ ಹೌದಿಲ್ಲ, ಮತ್ತೆ ಈಗ ಮಾಡಿದ ಮುಂದೆ ಸಂಪ್ರದಾಯ ಹಾಗೆ ಆಗ್ತದೆ. ಅವಾಗ ಮಾಡಿದವರು ಸಂಪ್ರದಾಯ ಮುಂದಿನವ್ರು ನೋಡಿ ಮಾಡಿದ್ರಿ, ಈಗ ನಾವು ನಮ್ಮನ್ನು ನೋಡ್ಕೊಂಡು ಮಾಡ್ಕೊಳಿಕತ್ತೀವಿ. ಸಂಪ್ರದಾಯ ಆಗಂಗಿಲ್ಲ ಈಗ. ಯಾರಿಗೋ ಬಹಳ ಸಮಸ್ಯೆ ಬಂದಿತ್ತಂತ, ಸ್ವಾಮಿಗಳಿಗೆ ಕೇಳಿದ್ರಂತ, ಸ್ವಾಮಿ ಹೋದ್ರೆ 10 ದಿವಸ ಮೈಲಿಗೆ ಮಾಡೋದು ಭಾಳ ಕಷ್ಟ ಆಗ್ತದೆ ಇವತ್ತಿನ ಕಾಲದಾಗ, ಅದಕ್ಕೆ ದಯಮಾಡಿ ಮತ್ತೊಂದು ಸ್ವಲ್ಪ ಕಡಿಮೆ ಮಾಡ್ರಿ. ಅದು ಸ್ವಾಮಿಗಳು ಹೇಳಿರಂತ, ನಾ ಮಾಡ್ತೀನಿ, ನೀ ಮುಂದೆ ಮಾಡ್ತೀನಿ ಹೇಳು ಅಂತ ಕೇಳಿರ ಸ್ವಾಮಿಗಳು. ಕೇಳೋದಿಲ್ಲ ಯಾರು. ಯಾರು ಮಾಡಬೇಕು? ಇವ್ರು ಮಾಡಿದ ಅವ್ರಿಗೆ ಜಗಳ, ಅವ್ರು ಮಾಡಿ ಇವ್ರು ಜಗಳ. ಯಾರು ಮಾಡೋರು? ಮಾಡ್ತೀನಿ ಅಂದ್ರೆ ಸ್ವಾಮಿಗಳು ಆಯ್ತಪ್ಪ ನಾ ಎಲ್ಲ ಮಾಡ್ತೀನಿ, ನಡ್ಸ್ಕೊಂಡು ಹೋಗ್ತೀಯಾ? ಆಗೋದಿಲ್ಲ, ಮತ್ತೆ ಜಗಳಕ್ಕೆ ಬೀಳ್ತದೆ. ಯಾಕೆ ಬೇಕು? ಸುಮ್ಮನೆ ಮಾಡ್ಕೊಂಡು ಹೊಂಟಿ ಮಾಡ್ಕೊಂಡು ಹೋಗುವಂತ ಏನಂತ. ಈಗ ಈಗಿನವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಧರ್ಮಶಾಸ್ತ್ರ ಮಾಡಿಕೊಳ್ತಾರೆ ವಿನಃ ನಿಜವಾದ ಧರ್ಮಶಾಸ್ತ್ರ ಅಲ್ಲ. ಅದಕ್ಕೆ ಹಿಂದೆಲ್ಲ ಏನಿತ್ತು ಅಂತ ಕೇಳಿದ್ರೆ, ಪೂಜೆ ಮುಗಿದ ಮೇಲೆ ಚತುಷ್ಕರ್ಣಿ 2 ಈ ಕಿವಿಯಲ್ಲಿ 2 ಈ ಕಿವಿಯಲ್ಲಿ, ಬಲಗಿವಿಯಲ್ಲಿ 2 ಕಿವಿಯಲ್ಲಿ 4 ತುಳಸಿ ದಳವನ್ನ ಇಟ್ಟುಕೊಳ್ತಿದ್ರು. ನಾ ಎಷ್ಟೋ ಜನ ಇಟ್ಕೊಂಡವ್ರು ನೋಡಿದ್ದೀನಿ. ನಾವು ಅವಾಗವಾಗ ಇಟ್ಕೋತೀವಿ ಅಷ್ಟೇ. ನಾಭಾವೇಕಂ ತಥೈವಚ, ನಾಭಿಯಲ್ಲಿ ಒಂದು. ಶಿರಸ್ಸೇಕಂ ತಥಾ ಪ್ರೋಕ್ತಂ, ತಲೆಯಲ್ಲಿ ಜುಟ್ಟೊಳಗೆ ಇಟ್ಕೋತಿರ್ತಾರೆ. ಅದೇ ಜುಟ್ಟೊಳಗೆ ಇಟ್ಕೋ, ತಲೆ ಮೇಲೆ ಇಟ್ಕೊಂಡು ಬಿದ್ದು ಹೋಗ್ಬಿಡ್ತದೆ. ಇನ್ನೇನು ತಲೆ ತುಂಬ ಜುಟ್ಟಿದ್ರೆ ಏನ್ ಮಾಡ್ಲಿ, ಬರಂಗ ಬೀಳಂಗೆ ಇಲ್ಲ. ತಲೆ ತುಂಬ ಜುಟ್ಟು ಸೇರ್ಕೊಂಡ್ಬಿಟ್ಟಿರ್ತದೆ. ಅಕಸ್ಮಾತ್ ತಲೆ ಖಾಲಿಯಾಗಿ ಹಿಂದಷ್ಟು ಜುಟ್ಟು ಇತ್ತಂದ್ರೆ ಅವ ಜುಟ್ಟನ್ನ ಇಟ್ಕೋಬೇಕಾಗ್ತದೆ. ಪೂರ್ಣ ಜುಟ್ಟಿದ್ರೆ ಆರಾಮ್ ನಿಂತ್ಕೊಂಡ್ಬಿಡ್ತದೆ. ಶಿರಸ್ಸೇಕಂ ತೀರ್ಥೇ ತ್ರೀಡಿ ತಥಾ ಕ್ರಮಾತ್, 3 ತೀರ್ಥದಲ್ಲಿ ಒಂದೊಂದು ತಗೋಬೇಕು. ಇದು ಸ್ತ್ರೀಯರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನೇನು ತೀರ್ಥದಲ್ಲಿ 3 ತಗೋಬಾರ್ದು ಅಂತ ಏನು ಅವ್ರಿಗೇನಿಲ್ಲ, ತಗೊಳ್ಳಿ ಬಂದೇ ಬರ್ತದೆ. ಚತುಷ್ಕರ್ಣೇ ಮುಖೇ ಚೈವಂ ನಾಭಾವೇಕಂ ತಥೈವ ಚ ಶಿರಸ್ಸೇಕಂ ತಥಾ ಪ್ರೋಕ್ತಂ ತೀರ್ಥೇ ತ್ರೀಣಿ ತಥಾ ಕ್ರಮಾತ್ ಅನ್ನೋಪರಿ ತಥಾ ಪಂಚ ಪ್ರಾಣಾಹುತಿ ತಗೋಬೇಕಾದ್ರೆ ಪ್ರಾಣಾಯ ಸ್ವಾಹ ಅಂಬುದಕ್ಕೆ 1 ತುಳಸಿ ಹೋಗ್ಬೇಕು. ಅಪಾನ ಹೌದು, ಒಂದೊಂದು ತುಳಸಿ ತಗೊಂಡೇ ಪಂಚಾಹುತಿಗಳನ್ನು ತಗೊಳ್ಬೇಕು. ಆಚಾರ ಹಂಗೆ ತಗೊಳ್ಳಿಲ್ಲ ಅಂದ್ರೆ ಏನಾಗ್ತದೆ ಆಚಾರ? ಈಗ ಮೊದಲು ತಗೊಂಡ್ರೆ ಏನಾಗ್ತದೆ ಅಂತ ಕೇಳಂಗಿಲ್ಲ. ನಾವೀಗ ಸೈಡ್ ಎಫೆಕ್ಟ್ ಏನೋ ಅಂತ ಕೇಳ್ತಿರ್ತೀವಿ ಫಸ್ಟ್. ಯಾವಾಗಲೂ ಡಾಕ್ಟರ್ ಕಡೆ ಹೋದ್ಕೊಳ್ಳಿ, ಅಕಸ್ಮಾತ್ ಇದು ಗುಳಿಗೆ ಸೈಡ್ ಎಫೆಕ್ಟ್ ಏನಿದೆ, ಎಸಿಡಿಟಿ ತಗೋ ಅಂತ ಮತ್ತೊಂದು ಗುಳಿಗೆ ಕೊಟ್ಟಬಿಟ್ಟಿರ್ತಾರೆ ನಾವು. ಅದಕ್ಕೆ ಏನಾಗಬೇಕು? ಆಹುತಿಂ ತುಳಸಿ ಹೀನಾಂ ಯೋದದ್ಯಾತ್ ಪ್ರಾಣಪಂಚಕೆ ತದನ್ನಂ ಮಾಂಸ ತುಲ್ಯಂ ಸ್ಯಾತ್ ತಜ್ಜಲಂ ಸುರಯಾ ಸಮಂ. ಆ ಅನ್ನ ಮಾಂಸಕ್ಕೆ ಸಮಾನವಾದದ್ದಂತೆ. ತುಳಸಿ ಇಲ್ಲದ ಪಂಚಪ್ರಾಣಾಹುತಿಗಳನ್ನು ತಗೊಂಡು ಊಟ ಮಾಡಿದ್ರೆ ಚಲೋತ್ನಾಗಿ ಮಾಂಸಾಹಾರಿಗಳಾದಂತೆ. ವೆಜಿಟೇರಿಯನ್ ಅಂತ ಇದ್ದವರು ಮುಂದೆ ನಾನ್ ಅಂತ ಇಷ್ಟು ಸೇರಿಸ್ಕೊಂಡ್ಬಿಟ್ರೆ ಮುಗಿದ ಕೆಲಸ ಅಷ್ಟೇ. ಮುಂದೆ ಒಂದು ಗಿಡನ ಮನ್ಯಾಗ. ಅದಕ್ಕೆ ಆಹುತಿಂ ತುಳಸಿ ಹೀನಾಂ ಯೋದದ್ಯಾತ್ ಪ್ರಾಣಪಂಚಕೆ ತದನ್ನಂ ಮಾಂಸತುಲ್ಯಂ ಸ್ಯಾತ್ ತಜ್ಜಲಂ ಸುರಯಾ ಸಮಂ. ನೀರಿನಲ್ಲಿ ತುಳಸಿ ಹಾಕದೇ ಇದ್ರೆ ಆ ನೀರು ಕುಡಿದ್ರೆ ಸ್ವರ. ಅದಕ್ಕೆ ಇರಲಿ. ಭೋಜನಾಂತೆ ದಳತ್ರಯಂ, ಊಟ ಆದ ಮೇಲೆ 3 ತುಳಸಿ ತಿನ್ಬೇಕಂತ. ಊಟ ಮುಗಿದ ಮೇಲೆ ತೀರ್ಥ ತಗೊಂಡ ಮೇಲೆ 3 ತುಳಸಿ ತಿನ್ಬೇಕು. ಅದಕ್ಕೇನು ತೀರ್ಥ ಜೊತೆಗೆ ಅಂತೇನಿಲ್ಲ, ಅದೇನು ಒಟ್ಟು ತೋಳ್ರಿ ಅಂತ ಇಷ್ಟು ಹೇಳ್ಯಾರ. ಅದಕ್ಕೆ ಜಗಳ ಶುರು, ಬೆಳಿಗ್ಗೋ ಸಂಜೆಗೋ. ಮತ್ತೆ ಬೆಳಿಗ್ಗೆ ಊಟ ಆದ್ಮೇಲೆ ಆಚಾರ, ಸಂಜೆ ಊಟ ಆದ್ಮೇಲೆ. ನಮ್ಮಲ್ಲಿ ಸಂಜೆ ಊಟ ಅಂತ ಇದ್ದಿದೆಯಲ್ಲ, ನೆನಪಿಟ್ಕೊಳ್ರಿ. ನಮ್ಮಲ್ಲಿ ಒಪ್ಪತ್ತು ಊಟ ಇತ್ತು ಯಾವಾಗಲೂ. ಬೆಳಿಗ್ಗೆ ಸಂಜೆ ಅಂತ ಹಿಂಗೆ ಇದ್ದಿದೆಯಲ್ಲ. ಊಟ ಅಂದ್ರೆ 1 ಹೊತ್ತು ಊಟ ಮಾಡೋದಂತ ಇತ್ತು. ಎಲ್ಲೂ ಹಿಂದಿನ ಪುಸ್ತಕದೊಳಗೆ ಅಂದ್ರೆ 2ನೇ ಊಟ ಅಂತ ಹಿಂಗೆ ಹಾಕೇ ಇಲ್ಲ.
ಮಧ್ಯಾಹ್ನ ಒಂದೆರಡು ಗಂಟೆಗೆ ಊಟ ಮಾಡಿಬಿಡೋದು, ಮುಗೀತು. ಮುಂದೆ ಸಂಜೆಗೆ ನೀರು ಕುಡಿದು ಅಷ್ಟು ಮಲ್ಕೊಂಡ್ಬಿಟ್ರೆ ಮತ್ತೆ ದಿವಸ ಬೆಳಗ್ಗೆ ಎದ್ಕೊಂಡು ಮತ್ತೆ ಈ ಕಾರ್ಯಕ್ರಮ ಇರ್ತಿದ್ದು. ಈಗ ನಾವು ಉಣ್ಣೋದು 2 ಸರ್ತಿ, ಕುಡಿಯೋದು 4 ಸರ್ತಿ, ಚಲ್ಲೋದು 5 ಸರ್ತಿ ಮಾಡಿದ ಕೂಡಲೇ ಧಾನ್ಯ ಕಡಿಮೆ ಬಿಡ್ಲಿಕ್ಕತ್ತು, ಬಾಜುಕಿನ ದೇಶದಿಂದ ತರ್ಸ್ಕೊಳಿಕತ್ತು, ಇವೆಲ್ಲ ಶುರುವಾತ್ ನಮ್ಮಲ್ಲಿ. ಇದ್ದಿದ್ದೇ ಇಲ್ಲ ನಮ್ಮಲ್ಲಿ, ಹಂಗ ವ್ಯವಸ್ಥಿತಿ ಇತ್ತು. ಇಲ್ಲಿ ಬಿಡ್ರಿ ಹೋಗಿ. ಅದಕ್ಕೆ ಚತುಷ್ಕರ್ಣಿ ಮುಖೇ ಚೈವಂ ನಾಭಾವೇಕಂ ತಥೈವ ಚ ಶಿರಸ್ಸೇಕಂ ತಥಾ ಪ್ರೋಕ್ತಂ ತ್ರೀಣಿ ತೀರ್ಥೆ ತಥಾ ಕ್ರಮಾತ್ ಅನ್ನೋಪರಿ ತಥಾ ಪಂಚಭೋಜನಂತೆ ದಲತ್ರಯಂ ಏವಂ ಶ್ರೀ ತುಳಸೀಧಾರ್ಯ 18 ಮನೀಷಿಭಿಃ. ಅದಕ್ಕೆ 18 ತುಳಸಿ ಏನು ತಗೊಳ್ಬೇಕು, ತಗೊಳ್ಳದೇ ಇದ್ರೆ ಏನಾಗ್ತದೆ ಅಂತ ಹೇಳಿದ್ವಿ. ಬರೋಬ್ಬರಿ ಮಾಂಸ ತಿಂದಂಗ. ತಗೊಂಡ್ರೆ ಏನಾಗ್ತದೆ ಅದನ್ನ ಹೇಳ್ಬಿಡ್ರೆ ಚಲ ಹೋಗ್ಲಿ. ತಗೊಂಡ್ರ ತುಳಸಿ ಮಿಶ್ರಿತಂ ಚಾನ್ನಂ ಯೋ ದದ್ಯಾತ್ ಪ್ರಾಣ ಪಂಚಕೆ ಸಿಕ್ತೆ ಭವೇತ್ ತಸ್ಯ ಪುಣ್ಯಂ ಯಜ್ಞಶತಾಧಿಕಂ. ಒಂದೊಂದು ಪ್ರಾಣಾಯ ಸ್ವಾಹ ಅಂದಾಗ ತುಳಸಿ ಸಮೇತವಾಗಿ ಒಂದಾಹುತಿಯನ್ನು ಹಾಕೊಂಡ್ರೆ 100 ಯಜ್ಞಕ್ಕಿಂತ ಹೆಚ್ಚು ಪುಣ್ಯ ಬರ್ತದೆ. 100 ಯಜ್ಞ ನಮ್ಮ ಕಲಿಯುಗದಾಗ ಮಾಡ್ಲಿಕ್ಕಂತೂ ಆಗಂಗಿಲ್ಲ. ವರ್ಷಕ್ಕೊಂದು ಪವಮಾನ ಹೋಮ ಮಾಡಿದಾಗ ರಗಡಾಗಿ ಹೋಗಿರ್ತದೆ ಮಾಡಿದರೆ, ಇಲ್ಲದೆ ಇದ್ರೆ ಇಲ್ಲೇ ಇಲ್ಲ. ಅದಕ್ಕೆ ಸಿಕ್ತೆ ಭವೇತ್ ಪುಣ್ಯಂ ತಸ್ಯ ಯಜ್ಞಶತಾಧಿಕಂ, 100 ಯಜ್ಞಕ್ಕಿಂತಲೂ ಕೂಡ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ನಿತ್ಯದಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಇದ್ರೆ ಭಾಳ ಏನು ಮಾಡೋದು ಬೇಕಾಗಿಲ್ಲ ಅಂತ. ಏನು ಮಾಡೋದು ಅಂದ್ರೆ ತೀರ್ಥದೊಳಗೆ ಏನು ತುಳಸಿ ಇರ್ತದೆ ನೋಡ್ರಿ, ಆ ತುಳಸಿ ತಗೊಂಡು ತೀರ್ಥ ತಗೊಂಡು ತಲೆಗೆ ಹಾಕೊಂಡ್ರಿ ಅಂದ್ರೆ ನಿತ್ಯದಲ್ಲಿ ಗಂಗಾ ಸ್ನಾನ ಮಾಡಿದ ಪುಣ್ಯ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಕಿಂ ಕರಿಷ್ಯತಿ ಸುಸ್ನಾತಃ ಗಂಗಾಯಾಂ ಭೂಸುರೋತ್ತಮಃ ಯೋವಹೇ ಶಿರಸಾ ನಿತ್ಯಂ ತುಳಸೀಂ ವಿಷ್ಣು ಸೇವಿತಾಂ. ಅದರಿಂದ ಅದನ್ನು ಮಾಡ್ರಿ ಅಂತ ಹೀಗೆ ತಿಳಿಸಿದ್ದಾರೆ. ಮೊನ್ನೆ ಬಂದಿತ್ರಿ ತುಳಸಿ ಮಾಲಿ ಕಥೆ ಬಂದಿತ್ತಲ್ಲ, ಅದಕ್ಕೆ ತುಳಸಿ ಮಾಲಿದ್ ಹೇಳಿದ ಮೇಲೆ ಯಾಕಂದ್ರೆ ಇದು 13 ಸರ್ಗದಾಗ ಬಂದಿತ್ತು. ತುಳಸಿ ಮಾಲೆ ಹಾಕೊಳ್ಳೋದ್ರಿಂದ ಏನಾಗ್ತದೆ, ಭಗವಂತನದ್ದು ನಾವು ಧರಿಸಿದ್ರೆ ಏನಾಗ್ತದೆ ಅಂತಂದ್ರೆ ಪತ್ರೆ ಅಶ್ವಮೇಧದ ಪುಣ್ಯ ಅದ ಅಂತ ಹೇಳಿದ್ದೆ. ಇವತ್ತು ತುಳಸಿ ತಗೊಂಡ್ರೆ ಯಜ್ಞ ಶತಾಧಿಕವಾದ ಪುಣ್ಯ ಅದ ಅಂತ ಹೇಳ್ತಾ ಇದ್ದಾರೆ. ತುಳಸಿ ಮಹಿಮಾ ಭಾಳ ಹೇಳ್ಯಾರ. ಒಬ್ಬೊಂದು ಹೇಳ್ಯಾರ್ರಿ, ತುಳಸಿ ವಾಸನೆ ತಗೊಂಡದ್ದಕ್ಕೆ ಅವಂಗೆಲ್ಲ ಪಾಪ ಹೋಗ್ಯಾವ ಅಂತ ಹೇಳ್ಯಾರ. ತುಳಸಿ ವಾಸನೆ, ಅವ ತುಳಸಿ ತಿಂದದ್ದಕ್ಕೆ, ತುಳಸಿ ಮತ್ತೆ ಮಾಲಿ ಹಾಕೊಂಡದಕ್ಕಲ್ಲವ, ತುಳಸಿ ವಾಸನೆ ತಗೊಂಡದ್ದಕ್ಕೆ ಅವನಿಗೆ ಪುಣ್ಯ ಬಂದದಂತ ಹೇಳ್ಯಾರ ಪುರಾಣದಾಗ. ಮಹಾಪಾಪಿ ಇದ್ದಂತ್ರಿ ಅವ. ಮಹಾಪಾಪಿ ಅಂದ್ರೆ ಏನ್ರಿ, ಇನ್ಯಾವ್ದು ಉಳಿದಿದ್ದಿಲ್ಲ ಅಂತ ಅವ್ ಮಾಡ್ಲಿಕ್ಕೆ. ಅರ್ಥ ಆಯ್ತಲ್ಲ? ಈಗ ಒಂದೊಂದು ಹೇಳ್ಕೋತ ಕೂತ ಟೈಮ್ ಆಗ್ಬಿಡ್ತದೆ. ಅದಕ್ಕೆ ಇನ್ಯಾವ್ದು ಉಳಿದಿದ್ದಿಲ್ಲ ಅಂದ್ರೆ ಎಲ್ಲ ಮುಗಿಸಿದ್ದ ಅಂತ ಅರ್ಥ. ಸಾಂಗೋಪಾಂಗವಾಗಿ ಎಲ್ಲಾ ಪಾಪಗಳನ್ನು ಮಾಡಿ ಮುಗಿಸಿದ್ದಂತ, ಪುರಸ್ಕರಣನು ಮಾಡಿದ್ದಂತ, ಪಾಪದ ಪುರಸ್ಕರಣನು ಮಾಡಿದ್ದಂತ. ಹಿಂಗಾಗಿ ಸಾಂಗೋಪಾಂಗ ಪುರಸ್ಕರಣ ಎಲ್ಲ ಮಾಡಿದ ಮೇಲೆ ಅವ ಕೊನೆಗೆ ಒಂದು ದಿವಸ ಕೆಟ್ಟ ಹಸಿವೆ ಆಗಿತ್ತಂತ. ಕಾಡಿನಲ್ಲಿ ಹೋಗ್ತಾ ಇದ್ದ, ಎಲ್ಲ ಕೊಂದು ತಿಂದಿದ್ದಂತ. ಕೊನೆಗೆ ಒಂದು ದಿವಸ ಸಿಂಹ ಸಿಕ್ತಂತ. ಸಿಂಹಕ್ಕೆ ಕೊಂದು ತಿನ್ನೋಣ ಅಂತ ಹೊರಟಂತೀವ. ಸಿಂಹಕ್ಕೂ ಹಸಿವೆ ಆಗಿತ್ತಂತ. ಹೆಂಗಿರ್ತದೆ ನೋಡ್ರಿ, ಯಾವಾಗ್ಲೂ ನಮಗೊಬ್ಬರಿಗೆ ಹಸಿವೆ ಆಗಿರ್ತಂತ ತಿಳ್ಕೊಂಡು ಎದುರಿಗಿದ್ದವ್ರಿಗೂ ಹಸಿವೆ ಆಗಿರ್ತದ್ರಿ. ಅದು ಒಂದೇಟ್ ಇವನಿಗೆ ಹೊಡಿತು, ಇವನೊಂದು ಏಟ್ ಹೊಡೆದ. ಅದು ಸಿಂಹಕ್ಕೆ ಅರ್ಧಂಬರ್ಧ ಏಟ್ ಬಿದ್ದದ, ಆ ಕಡೆ ಬಿತ್ತು. ಆ ಸಿಂಹದ ಏಟ್ ತಿಂದು ಇವ ಬಿದ್ದಂತ ಪುಣ್ಯಾತ್ಮ. ಇನ್ನೇನು ಸಾಯ್ಬೇಕು ಇವನ, ಆ ಸಿಂಹದ ಹೊರತಕ್ಕೆ ಸಾಯ್ಬೇಕು. ಅಷ್ಟೊತ್ತಿಗೆ ಎಲ್ಲೋ ಒಂದು ಕಡೆಗೆ ತುಳಸಿ ಗಿಡದ ಮೇಲೆ ಗಾಳಿ ಬೀಸ್ಕೊಂಡು, ದೂರದಿಂದ ಗಾಳಿ ಬೀಸ್ಕೊಂಡು ಇವ್ ಮುಗಿಗೆ ಬಡಿತಂತ. ಹೆಂಗಿರ್ತದೆ ನೋಡ್ರಿ ದೈವ. ಅಜಾಮಿಳನ ಕಥೆ ಇದ್ದಂಗ್ರಿ ಅವೆಲ್ಲ. ಅಜಾಮಿಳ ಕೊನೆಗೆ ಅವ ಮಗನ ಹೆಸರು ಹೇಳಿದ್ದಂತವ, ದೇವ್ರು ಬಂದಂತ. ಹಿಂಗಿರ್ತಾವೆಲ್ಲ, ದೇವ್ರಿಗೂ ಕನ್ಫ್ಯೂಸ್ ಆಗ್ತಿರ್ತದ್ರಿ. ನನ್ನ ಹೆಸರು ಹೇಳಿದ್ನೋ, ಅವ್ ಮಗನ ಹೆಸರು ಹೇಳಿದ್ನೋ. ಹಿಂಗ ಒಂದು ಕಾಲಕ್ಕೆ ಆಗ್ತಿತ್ತ. ಯಾಕಂದ್ರೆ ಮಕ್ಕಳಿಗೆ ನಾರಾಯಣ ರಾಮ ಅಂತ ಹೆಸರಿಟ್ಟರು. ಈಗ ಇಡಂಗೆ ಇಲ್ರಿ ಈಗ. ಹಿಂಗಾಗಿ ಏನು ಸಮಸ್ಯೆ ಇಲ್ಲ. ಏನು ಹೆಸರು ಬೇಕಾಗಿದೆ, ಏನು ಹೆಸರಿಟ್ಟ ಹೇಳೋಣಂತ. ಮಗಗ ನಾರಾಯಣ ಕೃಷ್ಣ ಅಂತ ಹೆಸರು ಇಟ್ಟಿದ್ರೆ ಅವನ ಹೆಸರು ಹೇಳಿ ಬರ್ಬೇಕ್ರಿ. ಒಬ್ಬರ ಆಚಾರಿಗೆ ಬೆನ್ನು ಹತ್ಬಿಟ್ಟಿದ್ದಂತ. ಆಚಾರ ಒಂದು ಹುಡುಗಗೆ, ನಮ್ಮ ಹುಡುಗಗೆ ಒಂದು ಹೆಸರು ಇಡಬೇಕಾಗಿದ್ರಿಪ್ಪ, ಹೇಳ್ರಿಪ್ಪ. ಆಚಾರ ಇಡ್ರಿ, ಯಾವ್ದಾರ ಒಂದು ಇಡ್ರಿ. ಹಂಗಲ್ಲ ಆಚಾರ, ನಮ್ಮ ಹುಡುಗಗೆ ನಿಮ್ಮ ಬಾಯಿಂದ ಬರ್ಬೇಕು ಹೆಸರು ಅಂತ ಹೆಸರು ಇಡ್ಬೇಕು ಅಂತ. ಆಯ್ತು, ಹೆಂಗಿರ್ಬೇಕು? ಇಲ್ಲ, ನಮ್ಮ ಹುಡುಗ ಕೃಷ್ಣಾಷ್ಟಮಿ ಹುಟ್ಟಿಬಿಟ್ಟಾನೆ, ಅದಕ್ಕೆ ಅವನ ಹೆಸರು ಇಡಬೇಕು. ಮತ್ತೆ ನೀವು ಕೃಷ್ಣ, ಮುಕುಂದ, ಮುರಾರಿ ಇಂಥವೆಲ್ಲ ಹೇಳ್ಬೇಡ ದಯಮಾಡಿ, ಒಟ್ಟು ಬೇರೆ ಹೆಸರು ಹೇಳ್ರಿ. ಸರಿ, ಆಚಾರ್ಯಗೂ ಹುಡುಕ್ಯಾಡಿ ಸಾಕಾದ್ರಪ್ಪ. ಕೊನೆಗೆ 8 ದಿವಸ ಬಿಟ್ಟ ಮೇಲೆ ಬಂದು ನಾವು ಬಿಡ್ಲಿಲ್ಲ. ಆಚಾರ ಹೆಸರು ಹೇಳ್ತಿರ್ಲಿಲ್ಲ ನಮ್ಮ ಹುಡುಗ ಅಂತ. ಅವರಂದ್ರು ಚಿಂತೆ ಮಾಡಬೇಡ, ತಗೋ ಹೆಸರಿಡೋದು. ಏನ್ ಹೆಸರಿಡು ಅಂತ ಕೇಳಿದ್ರೆ ಜಲಕ್ರೀಡಾ ವಿಹಾರ ಸಕ್ತ ಗೋಪಿ ವಸ್ತ್ರ ಅಪಹಾರಕ ಅಂತ ಹೇಳ್ಬಿಟ್ರು. ಮಗು ಕೃಷ್ಣನ ಹೆಸರೇಪ್ಪ ಅದು, ಕೃಷ್ಣ ಹೆಸರೇ ಅದು. ಜಲಕ್ರೀಡಾ ವಿಹಾರ ಸಕ್ತ ಗೋಪಿ ವಸ್ತ್ರ ಅಪಹಾರಕ ಅಂತ ಹೇಳಿ
ಇಟ್ಟ ಅಂತ ಇಟ್ಕೊಳ್ರಿ, ಶಾಲೆಗೆ ಹೋದ ಅಂತ ಇಟ್ಕೊಳ್ರಿ. ಮುಂದೇನು ಸ್ಕೂಲ್ ಹೋದ್ಮೇಲೆ ಅಟೆಂಡೆನ್ಸ್ ತಗೋಬೇಕಾದ್ರೆ ಇವನ್ ಹೆಸರು ಹೇಳಿದ್ರಾಗ ಕ್ಲಾಸ್ ಮುಗ್ದೋಗ್ಬಿಡ್ತದೆ. ಜಲಕ್ಕೆ ಗೋಪಿ ವಸ್ತ್ರ ಕ್ಲಾಸ್ ಮುಗಿದೋದ್ ಕ್ಲಾಸ್. ಪ್ರೀತಿನ ಕರ್ಲಿಕ್ಕತ್ತಿದ್ರಂತ, ಏನು ಹಾರಿ ಹಾರಿ ಅಂತ ಕರ್ಲಿಕ್ಕತ್ತಿದ್ರಂತ. ಯಾಕಂದ್ರೆ ಅಷ್ಟು ಹೆಸರು ಕರ್ಲಿಕ್ಕೆ ಆಗಂಗಿಲ್ಲ ಅವ್ರಿಗೆ. ಹಾರಿ ಹಾರಿ ಅಂತ ಏನ್ ಹಾರಿ ಹಾರಿ ಅಂತೆಲ್ಲ ಕೇಳಿ ಶುರು ಮಾಡೋದಲ್ಲ. ಜಲ ಕ್ರೀಡಾ ವಿಹಾರ ಸಕ್ತ ಗೋಪಿ ವಸ್ತ್ರಾಪಹಾರಿ ಹೇಳಿ ಬರುದಿಲ್ಲ, ಅದಕ್ಕೆ ಕೊನೆಗೆ ಹಾರಿ ಹಾರಿ ಅಂತ ಕರ್ಲಿಕ್ಕತ್ತರು. ಹುಚ್ಚುಚ್ಚಾರ ಎದುರಿಟ್ರೆ ಹೆಂಗ ಆಗ್ಬೇಕು? ಅದಕ್ಕೆ ಇವಂಗೇನಾಯ್ತು ಅಂದ್ರೆ ಕೊನೆಗೆ ತುಳಸಿ ಗಂಧ ಎಲ್ಲಿಂದ ಬಂತು. ಬಂದ್ರೆ ಆ ತುಳಸಿ ಗಂಧವನ್ನ ತಗೊಂಡ ಮೇಲೆ ಅವನಿಗೆ ಪೂರ್ವ ಜನ್ಮದ ಸ್ಮರಣೆ ಬಂದು ದುಃಖ ಆಗಿ ಯಮದೂತರು ಬಂದಿದ್ರಂತ. ಅಷ್ಟೊತ್ತಿಗೆ ಯಮದೂತರು ಕೇಳ್ಕೊಂಡು, ನನ್ನ ಸ್ವಾಮಿ ನನ್ ಕೊಂದು ಬಿಡ್ರಿ, ನನ್ ಕೊಂದು ಬಿಡ್ರಿ, ಎಷ್ಟು ಹಿಂಸೆ ಕೊಡ್ಬೇಕು ನನಗೆ ಅಂದ್ರೆ ನಾನು ಮಾಡಿದ ಎಲ್ಲಾ ಪಾಪಗಳಿಗೂ ಒಟ್ಟಿಗೆ ಪ್ರಾಯಶ್ಚಿತ್ತ ಆಗಬೇಕು ಅಂತ. ಅಷ್ಟೊತ್ತಿಗೆ ವಿಷ್ಣುದೂತರು ಬಂದಿದ್ರಂತ. ಸಾರಿ ಸರ್, ಅವ್ನು ಹಿಂಗೆ ಕರ್ಕೊಂಡು ಅವ್ರಿಗೆ ಬಿಡಲ್ಲ. ಅವಂದ್ರೆ ಏನ್ ಮಾಡಿ ಅಂಥದ್ದು ಏನ್ ಮಾಡಿ ಹೇಳ್ರಿ ಎಂದು. ಹೋದ್ ಸರ್ತಿ ಅಜಾಮೇಳಗೆ ಬಂದಾಗ ಹಿಂಗ ಅಂದಿದ್ರಿ ನೀವು, ಪ್ರತಿ ಸರ್ತಿ ಬಂದಾಗೆಲ್ಲ ಹಿಂಗ ಅನ್ಕೋತ್ ಕೂತ್ರಿ, ನಮ್ ಕೆಲಸ ಏನ್ ಮತ್ ನಾವು ಇಲ್ಲ. ಸಾಯೋ ಕಾಲಕ್ಕೆ ತುಳಸಿ ವಾಸನೆ ತಗೊಂಡು ಸಾಯ್ಲಿಕತ್ತಾನ. ಮಾಡೋದೆಲ್ಲ ಮಾಡಿ ಮನೆ ಬಂದೆ ಬೃಂದಾವನ ಅಂತ ಅಂತಿರ್ತಾರ ನೋಡ್ರಿ, ಹಂಗಿದು ತುಳಸಿ ತಗೊಂಡು ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ ಅಂತ ಹೇಳ್ತಿರ್ತಾರಲ್ಲ, ಹಂಗೆ ತಗೊಂಡ್ರೆ ಏನ್ ಮಾಡ್ಬೇಕು ಕಲಿಗತಿ ಇದ್ರು. ಇಲ್ಲ ಹಂಗೆ ತಲೆಗೆ ಶೋಬೇಡ್ರಿ, ಇವ ಪುಣ್ಯ ಮಾಡ್ಯಾನ ಇರ್ಲಿ ಅಂತ ಹೇಳಿದ ಮೇಲೆ ಆಯಿತು ಅಂತ ಯಮಲೋಕದಲ್ಲಿ ವಿಚಾರಣೆಯಾಗಿ, ಇಲ್ಲ ಮರಣಕಾಲದಲ್ಲಿ ತುಳಸಿ, ಮರಣಕಾಲದಲ್ಲಿ ಅಂತಲ್ಲ ಸದಾ ಕಾಲದಲ್ಲಿ ತುಳಸಿ ತಗೊಳ್ತಿರ್ಬೇಕು, ತುಳಸಿಯನ್ನು ತಗೊಂಡಿದ್ದಾನೆ ಅಂತ ಹೀಗೊಂದು ಅಂದ್ರೆ ಇವೆಲ್ಲ ಅರ್ಥವಾದದಿಂದ ಹೇಳ್ತಿರ್ತಾರೆ. ಅಂದ್ರೆ ಅದ್ರಲ್ಲಿ ನಮಗೆ ಆಸಕ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ಹೀಗೆಲ್ಲ ಹೇಳ್ತಿರ್ತಾರೆ. ಕೇವಲ ತುಳಸಿ ಇದು ಎಲ್ಲ ಪಾಪ ಪರಿಹಾರ ಮಾಡೋದು ಅಂತಾಗಿದ್ರೆ ಭಗವನ್ ನಾಮ ಯಾಕಬೇಕು, ಯಜ್ಞ ಯಾಕಬೇಕು, ದೇವರ ಪೂಜೆ ಯಾಕಬೇಕು, ಇವೆಲ್ಲ ಬರ್ತದೆ. ಇದು ಕೇವಲ ನಮಗೆ ಆಸಕ್ತಿ ಹುಟ್ಟಿಸೋದಕ್ಕಾಗಿ ಹೇಳಿದ್ದು ಅಂತ ತಿಳ್ಕೋಬೇಕು. ಅಂತೂ ತುಳಸಿ ಮಹಿಮೆ ಇಷ್ಟಿದೆ. ತುಳಸಿಯನ್ನ ಎರಡೂ ಕಿವಿಗಳಲ್ಲಿ ಎರಡೆರಡು ದಳಗಳನ್ನು ಇಟ್ಟುಕೊಳ್ಬೇಕು ಅನ್ನೋದು ಶಾಸ್ತ್ರ. ಹಾಗೆ ಆಚಾರ್ಯರು ಬೆಳಗಿನ ಜಾವದ ಪೂಜೆಯನ್ನು ಮುಗಿಸ್ಕೊಂಡು ಹೊರಡುವಾಗ ತುಳಸಿ ಕಿವಿಯಲ್ಲಿ ಇಟ್ಕೊಂಡಿದ್ರು ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಅತಿಭಾಸುರ ಕರ್ಣ ಭಾಸಿತ ಶ್ರೀ ತುಳಸಿ ಗುಚ್ಛ ಮತುಚ್ಛ ಕಾಂತಿ ಗಂಡಂ ಭುವನತ್ರಯ ಭೂತ್ಯ ಭೂತಿದಾನೆ ಚತುರಭ್ರೂವರ ವಿಭ್ರಮಂ ಸುಮೌಲಿಂ. ಅತುಚ್ಛ ಕಾಂತಿ ಗಂಡಂ, ಸಂಪೂರ್ಣವಾದ ಕಾಂತಿಯಿಂದ ಕೂಡಿರುವಂತಹ ಎರಡೂ ಗಲ್ಲ. ಭುವನತ್ರಯ ಭೂತಿ ಅಭೂತಿದಾನೆ, ಮೂರು ಲೋಕದಲ್ಲಿ ಇರುವ ದೇವತೆಗಳಿಗೆ ಸಜ್ಜನರಿಗೆ ಭೂತಿಯನ್ನು, ಆಮೇಲೆ ದೈತ್ಯರಿಗೆ ಅಭೂತಿಯನ್ನು ಎರಡನ್ನೂ ಕೊಡುವಂತಹದ್ದು. ದೈತ್ಯರನ್ನ ನಾಶ ಮಾಡುವಂತಹ ಹುಬ್ಬು, ಇವರ ಹುಬ್ಬಿನ ನೋಟ ಒಳಿತು ಕೆಡುಕು ಎರಡನ್ನೂ ಉಂಟು ಮಾಡುವಷ್ಟು ಸಮರ್ಥವಾಗಿತ್ತು ಅಂತ ತಿಳಿದುಕೊಂಡು ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಅದು ಒಂದು ಪ್ರಸಂಗ ಇದೆ. ಏನ್ ಪ್ರಸಂಗ ಅಂತಂದ್ರೆ ಮತ್ತೆ ಹೇಳ್ತೀನಿ. ಆ ವಾಯುದೇವರನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ತು ಒಂದು ತಿಳಿಸ್ತದೆ. ವಾಯುದೇವರನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ತಿಳಿಸುವಾಗ ತಂ ಭೂತಿ ಇತಿ ದೇವಾಹ ಉಪಾಸಾಂಚಕ್ರಿರೆ. ದೇವತೆಗಳು ವಾಯುದೇವರನ್ನ ಭೂತಿ ಅಂತ ಉಪಾಸನೆ ಮಾಡಿದ್ರಂತೆ. ದೈತ್ಯರು ಹೇಗೆ ಉಪಾಸನೆ ಮಾಡಿದರು? ಅಭೂತಿ ಅಂತ ಉಪಾಸನೆ ಮಾಡಿದ್ರಂತೆ. ತೇ ಪರಾಪಭೂ, ಯಾರು ವಾಯುದೇವರನ್ನ ಅಭೂತಿ ಅಂತ ಉಪಾಸನೆ ಮಾಡಿದರೋ ಅವರು ಸೋತ್ರಂತೆ. ಯಾರು ವಾಯುದೇವರನ್ನ ಭೂತಿ ಅಂತ ಉಪಾಸನೆ ಮಾಡಿದರೋ ಅವರು ಗೆದ್ರಂತೆ ಅಂತ ವಾಯುದೇವರ ಉಪಾಸನೆಯಲ್ಲಿಯೇ ಭೂತಿ ಅಂತ ಉಪಾಸನೆಯನ್ನು ಹೇಳಿದ್ದಾರೆ. ಹೇಗೆ ಮತ್ತೆ ದೇವರ ಉಪಾಸನೆಯನ್ನು ಮಾಡುವಾಗ ಸತ್ ಚಿತ್ ಆನಂದ ಆತ್ಮ ಅಂತ ಉಪಾಸನೆ ಮಾಡ್ರಿ ಅಂತ ನಿಯಮವಿದೆಯೋ ಹಾಗೇನೆ ವಾಯುದೇವರ ಉಪಾಸನೆಯನ್ನು ಮಾಡುವಾಗ ಭೂತಿ ಅಂತ ಉಪಾಸನೆ ಮಾಡ್ರಿ, ಅವರು ಐಶ್ವರ್ಯ ಸ್ವರೂಪರು ಅಂತ ಉಪಾಸನೆ ಮಾಡ್ರಿ, ಅವರು ಉಪಾಸನೆ ಮಾಡುವ ಭಗವಂತನು ಐಶ್ವರ್ಯ ಸ್ವರೂಪ ಎಂದು ಉಪಾಸನೆ ಮಾಡ್ರಿ ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಹೇಳಿದ್ದು ಭುವನತ್ರಯ ಭೂತ್ಯ ಭೂತಿದಾನೆ ಚತುರಭ್ರೂ ವರ ವಿಭ್ರಮಂ ಸುಮೌಲಿಂ. ಮುಗಿತು. ಕೊನೆಯ ಶ್ಲೋಕದಲ್ಲಿ 36ನೇ ಶ್ಲೋಕ, ಇಲ್ಲಿಗೆ ಆಚಾರ್ಯರ ಸಮಗ್ರವಾದ ಅವಯವದ ವರ್ಣನೆ ಮುಕ್ತಾಯ ಆಯಿತು. ಅಲ್ಲಿ ಕೆಲವರು ಜ್ಞಾನಿಗಳು ಬಂದಿದ್ರಂತೆ. ಅಂದ್ರೆ ಆಚಾರ್ಯರ ಸಮಕಾಲದಲ್ಲಿ ಇದ್ದ ಹಿರಿಯರು, ಬೇರೆ ಬೇರೆ ಶಾಸ್ತ್ರದಲ್ಲಿ ಪರಿಣತರಾದವರು ಯಾರೋ ಜ್ಞಾನಿಗಳು ಬಂದಿದ್ರಂತೆ.
ಆ ಶಾಸ್ತ್ರವನ್ನ ಅಧ್ಯಯನ ಮಾಡಿದ ವಿದ್ವಾಂಸರು ಹಿರಿಯರು ಬಂದವರು ಆಚಾರ್ಯರನ್ನ ಮೇಲಿನಿಂದ ಕೆಳವರೆಗೆ ನೋಡಿ ಪೂರ್ಣ ಅವಯವಗಳನ್ನು ನೋಡಿ ಒಂದು ನಿರ್ಧಾರ ಮಾಡಿಕೊಂಡ್ರಂತೆ. ಏನ್ ನಿರ್ಧಾರ ಮಾಡಿದ್ರು ಅಂತ ಇಲ್ಲಿ ಸಕಲಾವಯವಾನ್ ಸ್ಫುಟಂ ವಿಮಾನಾಹ ಪ್ರತಿಮಾ ಲಕ್ಷಣ ಲಕ್ಷಣ ಯಲಕ್ಷಂ ಚತುರಾವಿದದುರ್ಯದೀಯ ಗಾತ್ರಂ ಸಸು ಲಕ್ಷ್ಮೀತ್ಯಧುನಾ ನಿಗದ್ಯತೇನೋ ಅಧುನಾ ನಿಗದ್ಯತೇನೋ. ಇವತ್ತಿಗೂ ಕೂಡ ಜನ ಎಲ್ಲ ಮಾತಾಡ್ಕೊಳ್ತಾರಂತೆ. ಏನು ಅವತ್ತು ಬಂದವರು ಏನ್ ಅನ್ಕೊಂಡ್ರು ಆಚಾರ್ಯರ ಬಗ್ಗೆ ಅಂತ ಕೇಳಿದ್ರೆ, ಸಕಲಾವಯವನ್ ಸ್ಫುಟಂ ವಿಮಾನಾಹ, ಸಕಲಾವಯವಾನ್ ಸ್ಫುಟಂ ವಿಮಾನಾಹ. ವಿಮಾನ ಅಂದ್ರೆ ಅಳತಿ ಮಾಡೋದು. ಆಚಾರ್ಯರ ದೇಹವನ್ನ ಪೂರ್ಣ ಅಳದ್ರಂತೆ. ಎಷ್ಟಿದೆ ಅಂತ ಹೇಳಿದ್ದೀನಿ? 98 ಅಂಗುಲ. ಕೆಳಗಿನಿಂದ ಮೇಲ್ವರೆಗೆ ಎಷ್ಟು ಉದ್ದ, ಕೈ, ಕಾಲು, ಮೂಗು, ಹಲ್ಲು, ತುಟಿ ಪ್ರತಿಯೊಂದನ್ನು ಅಳತಿ ಮಾಡಿ ಏನ್ ಅನ್ಕೊಂಡ್ರು ಅಂದ್ರೆ, ಒಂದು ವೇಳೆ ನಾವು ಪ್ರತಿಮೆಯನ್ನ ಮಾಡಿಸೋದಿದ್ರೆ ಹಿಂಗ್ ಮಾಡಿಸ್ಬೇಕು ನೋಡ್ರಿ ಅನ್ಕೊಂಡ್ರಂತ ಜನ ಎಲ್ಲ. ಹೆಂಗ್ ಮಾಡಿಸು ಪ್ರತಿಮಾ ಮಾಡಿಸಿದ್ರೆ, ಈ ಮಧ್ವಾಚಾರ್ಯ ಇದ್ದಾರಲ್ಲ, ಈ ಮಧ್ವಾಚಾರ್ಯರಂತೆ ಎಲ್ಲಾ ಪ್ರತಿಮಾ ಮಾಡಿಸ್ಬೇಕು. ಪ್ರತಿಮಾ ಲಕ್ಷಣಗಳು ಅಂತೇನವನು, ಆ ಎಲ್ಲಾ ಲಕ್ಷಣಗಳು ಈ ಮಧ್ವಾಚಾರ್ಯ ನೋಡ್ಲಿಕ್ಕೆ ಸಿಗುತ್ತದೆ. ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಲಕ್ಷಣ ಅಂತ ಬರಿ. ಪ್ರತಿಮಾ ಲಕ್ಷಣ ಅಂತದ, ಘಂಟಿ ಲಕ್ಷಣ ಅಂತ, ಶಂಕದ ಲಕ್ಷಣ, ಶಾಲಿಗ್ರಾಮದ ಲಕ್ಷಣ, ತುಳಸಿ, ಎಲ್ಲದರದ್ದು ಒಂದೊಂದು ಲಕ್ಷಣ ಇದ್ದಂತೆ ಇಲ್ಲೇನಾಯಿತು, ಸಕಲ ಅವಯವಾನ್ ಸ್ಫುಟಂ ವಿಮಾನಾಗ, ಎಲ್ಲ ಅವಯವಗಳನ್ನು ಸ್ಪಷ್ಟವಾಗಿ ಅಳತೆ ಮಾಡಿ ಯಾರವರು? ಪ್ರತಿಮಾ ಲಕ್ಷಣ ಲಕ್ಷಣ ಯಲಕ್ಷ್ಯಂ. ಪ್ರತಿಮಾ ಲಕ್ಷಣಗಳಿಗೆ ಯಾವುದಾದ್ರೂ ಒಂದು ಲಕ್ಷ್ಯ ಅಂತ ಇದ್ರೆ ಆನಂದ ತೀರ್ಥರ ದೇಹವೇ ಲಕ್ಷ್ಯ ಅಂತ. ಹೆಂಗದ ಪ್ರತಿಮಾ ಹೆಂಗ್ ಮಾಡ್ಬೇಕ್ರಿ ಅಂತ ಗೊತ್ತಾಗೋದಿಲ್ವೇ? ಮಧ್ವಾಚಾರ್ಯ ನೋಡ್ರಿ ಪ್ರತಿಮಾ ಹೆಂಗ್ ಮಾಡ್ಬಿಡ್ರಿ, ಮುಗ್ದಾತ ಅಷ್ಟ. ಕೈ ಎಷ್ಟಿರ್ಬೇಕು, ಮೂಗು ಹೆಂಗಿರ್ಬೇಕು, ಕಣ್ಣು ಹೆಂಗಿರ್ಬೇಕು, ಇವರನ್ನು ನೋಡ್ಬೇಕು, ಪ್ರತಿಮಾ ಮಾಡ್ಬೇಕಂತೆ. ನಮ್ಮ ಆಚಾರ್ಯರು ಚತುರಾವಿದದುರ್ ಯದೀಯ ಗಾತ್ರಂ ಸಸುಲಕ್ಷ್ಮೇತ್ಯಧುನಾ ನಿಗದ್ಯತೇನೋ. ಇವತ್ತಿಗೂ ನಾವಂತೀವಿ ಶೋಭನ ಲಕ್ಷಣದಿಂದ, ಸುಂದರವಾದ ಲಕ್ಷಣದಿಂದ ಕೂಡಿದವರು ಆಚಾರ್ಯರು, ಆಚಾರ್ಯರ ದೇಹ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಏನು ಅಂದ್ರೆ, ಪ್ರತಿಮಾಗಳು ಹೇಗಿರಬೇಕು ಅಂತ ಲಕ್ಷಣ ಹೇಳಿದ್ದಾರೆ. ಬರೇ ಪ್ರತಿಮಾ ಅಲ್ಲ, ರಥ ಹೇಗಿರಬೇಕು, ದೇವಸ್ಥಾನ ಹೇಗಿರಬೇಕು, ಯಾವ ಮರದಿಂದ ಪ್ರತಿಮಾ ಮಾಡಬೇಕು, ಯಾವ ಕಲ್ಲಿನಿಂದ ಪ್ರತಿಮಾ ಮಾಡಬೇಕು. ತಮಾಷೆ ನಮ್ಮ ಆಚಾರ್ಯ ಹೇಳಿದ್ದು ತಂತ್ರಸಾರ ಸಂಗ್ರಹದ್ದೇನು ಅಂದ್ರೆ, ಕಲ್ಲೊಳಗೆ ಗಂಡು ಕಲ್ಲು ಹೆಣ್ಣು ಕಲ್ಲು ಅಂತ ಇರ್ತದಂತ. ನಮಗೆ ಇಷ್ಟೂ ಗೊತ್ತಿಲ್ಲ, ನಾವು ಅಲ್ಲೇ ದೂರಿದ್ದೀವಿ. ಇನ್ನು ಆಚಾರ್ಯ ಹೇಳಿದ್ದೇನು ಅಂದ್ರೆ, ಕಲ್ಲಿನಲ್ಲಿ ಗಂಡು ಕಲ್ಲು ಹೆಣ್ಣು ಕಲ್ಲು ನಪುಂಸಕ ಶಿಲಾ ಅಂತ ಇರ್ತದಂತೆ. ಪ್ರತಿಮಾ ಮಾಡಬೇಕಾದ್ರೆ, ಪೀಠ ಮಾಡಬೇಕಾದ್ರೆ ಯಾವ ಯಾವ ಕಲ್ಲುಗಳಿಂದ ಮಾಡಬೇಕು ಅಂತ ಹೇಳ್ಯಾರ. ಪೀಠ, ದೇವರು ಕೂತ್ಕೊಳ್ಳೋ ಪೀಠ ಮಾಡೋದಾದ್ರೆ ಇಂಥ ಕಲ್ಲಿನಿಂದ ಮಾಡ್ರಿ. ದೇವರ ಪ್ರತಿಮೆಯನ್ನ ಮಾಡೋದಾದ್ರೆ ಇಂಥ ಕಲ್ಲಿನಿಂದ ಮಾಡ್ರಿ. ಪಾದಪೀಠ ಇರ್ತದ ಕೆಳಗಿಡೋದು, ಅದನ್ನು ಈ ಕಲ್ಲಿನಿಂದ ಮಾಡ್ರಿ ಅಂತ ಹೇಳಿಕೊಟ್ಟಿದ್ದಾರೆ ಆಚಾರ್ಯ. ತಂತ್ರಶಾಸ್ತ್ರದ ಎಲ್ಲ ವಿಚಾರವನ್ನ ತುಂಬಾ ತಿಳಿಸಿಕೊಟ್ಟವರು ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ. ಅದು ಹೆಂಗ್ ಗುರ್ತು ತಿಳಿತೀರಿ ಆಚಾರ್ಯ? ಅದು ಗಂಡು ಹೆಣ್ಣು ಅಂತ ತಿಳ್ಕೊಂಡು ಹೆಂಗ್ ಗುರ್ತು ತಿಳಿತೀರಿ ನೀವು? ಶಬ್ದದ ಮೇಲೆ ಅಂತ ಹೇಳ್ತಾರೆ ಆಚಾರ್ಯ. ಬಾರಿಸಿದಾಗ ಶಬ್ದ ಬರ್ತದಂತೆ. ಆ ಶಬ್ದದ ಮೇಲೆ ಇದು ಗಂಡು ಕಲ್ಲೋ ಪುರುಷವೋ ಸ್ತ್ರೀಯೋ ಅಲ್ಲೋ ಅಂತ ಗುರುತಿಸ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ. ಎಷ್ಟು ಆಶ್ಚರ್ಯ! ಅದನ್ನ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಪ್ರತಿಮಾ ಲಕ್ಷಣವನ್ನು ಹೇಳಿದ್ದಾರೆ. ಚತುರಾವಿದದುರ್ಯದೀಯ ಗಾತ್ರಂ ಸಸು ಲಕ್ಷ್ಮೀತ್ಯಧುನಾ ನಿಗದ್ಯತೇನೋ. ಆಯ್ತು. ಇನ್ನು ಮುಂದೆ 37ನೇ ಶ್ಲೋಕ. ಪಾಪ ಕೆಲವು ಜನ ಎಲ್ಲ ಗದ್ದಲ್ದಾಗ ಸ್ವಾಮಿಗಳು ಬರೋದು ನೋಡ್ಕೊತ ನಿಂತಿದ್ರಂತ. ಆ ಸ್ವಾಮಿಗಳು ಬರುವುದನ್ನು ನೋಡ್ತಾ ನಿಂತವರಿಗೆ ಕೆಲವರಿಗೆ ಸ್ವಾಮಿಗಳು ಕಾಣಿಸ್ಲೇ ಇಲ್ಲಂತ. ಜನ ಗದ್ಲರಿ, ಎಷ್ಟು ಗದ್ಲ, ಎಷ್ಟು ಜನ ಸಮೂಹ. ಕೊನೆಗೆ ಕೆಲವರೆಲ್ಲ ಹಿಂದೆ ನಿಂತ್ಕೊಂಡ್ಬಿಟ್ರಂತ. ಕೊನೆ ಸಾಲ ನಿಂತ್ಕೊಂಡಿದ್ರು. ಅಲ್ಲೇ ಬಾಗಿ ನೆಲಕ್ಕೆ ನಮಸ್ಕಾರ ಮಾಡಿ ಮುಗಿತ್ ಬಿಡಪ್ಪ, ಇನ್ನೇನು ಸ್ವಾಮಿಗಳು ಕಣ್ಣಂಗ ಆತ್ ಇನ್ನೇನು ಅಂತ ಇಷ್ಟ ಅಂದ್ಬಿಟ್ರು. ನಮ್ಮಲ್ಲಿ ಹಂಗಾಗ್ತಿರ್ತದ್ರಿ. ಸ್ವಾಮಿಗಳು ಬಂದ್ಬಿಟ್ಟಿರ್ತಾರೆ, ಜನ ಮುಕರಿ ಬಿಟ್ಟಿರ್ತಾರೆ. ಕೊನೆಗಿದ್ದವ್ ಸ್ವಾಮಿಗಳು ಕಾಣಿಸಂಗಿಲ್ಲ, ಅವ್ರ ನಮಸ್ಕಾರ ಅಲ್ಲೇ ಮಾಡಿಬಿಡ್ತಾರೆ. ಅದೇನು ಸ್ವಾಮಿಗಳಿಗೂ ಅಲ್ಲೇ ಮುಂದೆ ನಿಂತವ್ರಿಗೂ ಒಟ್ಟು ಗೊತ್ತಾಗಂಗಿಲ್ಲ. ಅವ್ರ ಪಾಪ ಕೆಲವು ಹಿಂಗಾಗಿರ್ತದ್ರಿ. ಆಚಾರು ನಿಂತಾಗ ಹಿಂದೆ ನಿಂತವ್ರಲ್ಲೇ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಆಚಾರ್ಯ ಕನ್ಫ್ಯೂಸ್, ನಂಗೆ ಮಾಡಿದ್ರು ಸ್ವಾಮಿಗಳಿಗೆ ಮಾಡಿದ್ರು. ಆಚಾರು ತಿರುಗಿ ಇರ್ಲಿ ಅಲ್ಲ ನಿಮಗಲ್ಲ ಸ್ವಾಮಿಗಳಿಗೆ ಮುಗಿದ ಕೆಲಸ ಅಂತ. ಆಚಾರ ಪಾಪ ಇರ್ಲಿ ಅಂದಿರ್ತಾರ, ನಿಮಗಲ್ರಿ ಆಚಾರ ಸ್ವಾಮಿಗಳಿಗೆ ಅಂತ ಬಂದಿರ್ತಾರೆ. ಬೇಕಾಗಿತ್ತ ಆಚಾರ್ಯ ಮರ್ಯಾದೆ ಎಷ್ಟು? ಆದ್ರಿಂದ ಏನಾಗಿರ್ತದೆ ಅಂತಂದ್ರೆ ಇವರಿಗೆಲ್ಲ ಚಿಂತೆ ಶುರುವಾಯಿತು.
ಇಲ್ಲಿ ಈಗ ಮತ್ತೆ ನಾವು ಸ್ವಾಮಿಗಳ್ನ ಯಾವಾಗ ನೋಡೋದಿನ್ ಮತ್ತ ಹಿಂಗ ಅವರು ಜನರ ಗದ್ದಲಲ್ಲಿ ಹೋಗ್ಬಿಟ್ರೆ ಅಂತ ಪ್ರತಿಯೊಬ್ಬರು ಅಲ್ಲಿ ಹಿಂದೆ ನಿಂತವರ ಮನಸ್ಸಿನಲ್ಲೆಲ್ಲ ಆಚಾರ್ಯರನ್ನು ನೋಡಬೇಕು ಅಂತ ಅಪೇಕ್ಷೆ. ಅವಾಗ ಏನಾಯಿತು ಅಂತ 37ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಕೂಡ್ರಿ 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 ಆಮೇಲೆ ಹೇಳುವಂತೆ ಕೂಡ್ರಿ. ಅತಿಲೋಲ ದೃಶಾಂ ಸಮೀಕ್ಷಿತುಂ ಸ್ವಂ ಜನಸಂಬಾಧ ಬಗೇನ ದೂರಭಾಜಾಂ ಸಮದರ್ಶಯದೂರ್ಧ್ವಮೋರಮೋಸೌ ದಯೈವೋರು ಜನೌಘ ಮಧ್ಯ ಗೋಪಿ. ಅತಿಲೋಲ ದೃಶಾಂ ಚಂಚಲವಾದ ಕಣ್ಣು. ಅತಿಲೋಲ ದೃಶಾಂ, ಲೋಲ ಅಂದ್ರೆ ಚಂಚಲ ಅಂತ ಒಂದರ್ಥ, ತೃಷ್ಣ ಅಂತ ಮತ್ತೊಂದರ್ಥ, ಅಂದ್ರೆ ಬಯಕೆ. ಲೋಲ ಅಂತನ್ನೋ ಶಬ್ದಕ್ಕೆ ಚಂಚಲವಾದ ಅಂತ ಅನ್ನೋದು ಒಂದರ್ಥ ಇದ್ರೆ ಬಯಕೆ ಇದು ಅಂತ ಅರ್ಥ. ಅದೇನಾಗಿತ್ತು ಅಂತಂದ್ರೆ ಆಚಾರ್ಯನ ನೋಡ್ಬೇಕು ಅಂತ ಬಯಕೆ ಇತ್ತು ಕೆಲವರಿಗೆಲ್ಲ. ಆ ಬಯಕೆ ಇದ್ದ ಜನ ಎಲ್ಲ ಸಮೀಕ್ಷಿತುಂ ಸ್ವಂ, ತನ್ನನ್ನು ನೋಡ್ಬೇಕಲ್ಲ ಆಚಾರ ಅನ್ಕೊಂಡ್ರಂತೆ, ಪಾಪ ನಾನು ನೋಡ್ಬೇಕು ಅಂತ ಅಷ್ಟು ಕಣ್ಣು ಬಿಟ್ಬಿಟ್ಟು ಆಸೆಯಿಂದ ನೋಡ್ತಾ ಇದ್ದಾರೆ. ಜನಸಂಭಾದ ಭಗೇನ ದೂರ ಭಾಜಾಂ, ಜನರ ಗುಂಪಿದ್ದರಿಂದ ದೂರದಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ನೋಡ್ಬೇಕು ಅಂತ ಅಪೇಕ್ಷೆ ಇದೆ ಜನರಿಗೆ. ಜನಸಂಭಾದ ಭಗೇನ ದೂರ ಭಾಜಾಂ, ಅದಕ್ಕೆ ಏನ್ ಮಾಡ್ಬೇಕು ಆಚಾರ್ಯರು? ತಡಿ ಮಾಡ್ತೀನಿ ಎಂದ್ರು. ನೋಡ್ರಿ, ಅವರ ಮನಸ್ಸಿನಲ್ಲಿ ಇದ್ದದ್ದು ಎಲ್ಲ ಗೊತ್ತಾಗಿತ್ತು ಎಲ್ಲರಿಗೂ. ಎಲ್ಲರ ಮನಸ್ಸಿನಲ್ಲಿ ಮಧ್ವಾಚಾರ ನೋಡ್ಬೇಕು ಅಂತಿದ್ದದ್ದನ್ನ ತಿಳಿದು ಸಮದರ್ಶಯ ದೂರ್ಧ್ವಮೋ ರಮೋಸೌ ದಯೈವೋರು ಜನೌಘ ಮಧ್ಯ ಗೋಪಿ. ಅಷ್ಟು ಮಧ್ಯದಲ್ಲಿ ಇದ್ರೂ ಕೂಡ ಆಚಾರ್ಯರು ತಮ್ಮ ದೇಹದ ಎದೆಯ ಭಾಗದಿಂದ ಮೇಲ್ಭಾಗವನ್ನ ಇನ್ನಿಷ್ಟು ಎತ್ತರ ಮಾಡಿದ್ರಂತೆ. ಎಲ್ಲಿಂದ ಎಷ್ಟು ಎತ್ತರ ಮಾಡಿದ್ರು? ಎದೆ ಭಾಗದಿಂದ ಇನ್ನಿಷ್ಟು ಮೇಲ್ ಮಾಡಿದ್ರಂತೆ. ಮಾಡಿದಾಗ ಯಾರ್ಯಾರು ಹಿಂದೆ ನಿಂತ್ಕೊಂಡಿದ್ದಲ್ಲ, ಯಾರ್ಯಾರಿಗೆ ಕಾಣಿಸಿದ್ದಿಲ್ಲಲ್ಲ, ಅವರೊಷ್ಟು ಕಾಣಿಸಕ್ಕೆ ಶುರುವಾಯ್ತಂತೆ. ಇದು ಯೋಗ ಸಾಮರ್ಥ್ಯ. ಸಮದರ್ಶಯತ ಊರ್ಧ್ವಂ ಉರಸೋ ಅಸೌ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ಉರಸಹ, ಎದೆಯ ಮೇಲ್ಭಾಗದಿಂದ ಇದ್ದದ್ದನ್ನೆಲ್ಲ ಚೆನ್ನಾಗಿ ಕಾಣುವಂತೆ ಮಾಡಿದ್ರಂತೆ. ಪ್ರತಿಯೊಬ್ಬರಿಗೂ ಅನಿಸ್ತಂತ, ಇಲ್ಲಿ ನಮ್ಮ ಸ್ವಾಮಿಗಳು ನಂಬಾಜುಕ ಇದ್ದಾರಲ್ಲ, ಸ್ವಾಮಿಗಳು ನಂಬಾಜುಕ ಇದ್ದಾರೆ, ಎಷ್ಟು ಚಂದ ಕಾಣಿಸ್ತಿದ್ದಾರೆ ನೋಡು ಸ್ವಾಮಿಗಳು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಎದೆಯ ಮೇಲ್ಭಾಗದಿಂದ ಕಾಣಿಸುವಂತೆ ತೋರಿಸ್ಕೊಂಡ್ಬಿಟ್ರು. ಇದೊಂದು ಯೋಗ ಸಾಮರ್ಥ್ಯ. ಕೆಲವೊಮ್ಮೆ ಸ್ವಾಮಿಗಳು ಗಿಡ್ಡ ಆಗಿಬಿಟ್ಟಿರ್ತಾರ್ರಿ, ದಿವಾನ್ರು ಬಾಜುಕಿದ್ರು ಯಾತ್ರ ಆಗ್ಬಿಟ್ಟಿರ್ತಾರ. ಪಾಪ ಸ್ವಾಮಿಗಳು ಕಾಣಿಸಂಗೆ ಇಲ್ರಿ. ಸ್ವಾಮಿಗಳು ಇವು ಬಾಜುಕಿದ್ದವರು, ಎಡಬಲ್ ಸೇವಕರು, ಮಠದವರು, ಠಣ್ಯ ಲೊಟ್ಯ, ಈ ಪಾಪ ಸ್ವಾಮಿಗಳು ಉಪವಾಸ ಮಾಡಿ 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 ಕರಿಗೆ ಹೋಗ್ಬಿಟ್ಟಿರ್ತಾರೆ, ಕಾಣಿಸಂಗೆ ಇಲ್ಲ. ಅಲ್ರಿ, ನಾ ಅಷ್ಟೇ ಹೇಳಿಕತ್ತಿಲ್ಲ, ನಿಮ್ಮೆಲ್ಲರ ಅನುಭವ ಅದ, ನಿಮ್ಮೆಲ್ಲರ ಅನುಭವ ನಾನು ಬಾಯಲ್ಲಿ ಬರ್ಲಿಕ್ಕೆ ಅಷ್ಟೇ, ಬೇರೆ ಇಲ್ಲ. ನೋಡ್ರಿ ಹೇಳ್ರಿ ನೋಡಂತ ಸ್ವಾಮಿಗಳು ಕಾಣಿಸಂಗೆ ಇಲ್ಲ ಕೊನೆ ತನಕ. ಅವರು ಕೊನೆಗೆ ಸ್ವಲ್ಪ ಸರಿಪ ಸ್ವಲ್ಪ ಸರಿ ಸ್ವಾಮಿಗಳು ನೋಡ್ತೀವಿ ಸ್ವಲ್ಪ ಸರಿ ಅಂತ ಹೇಳಿ ಆಜು ಬಾಜು ಸರಿ ಹಿಂಗೆ ನೋಡೋದು. ಅಷ್ಟು ಸಣ್ಣ ಆಗ್ಬಿಡ್ತದ ಪಾಪ ಸ್ವಾಮಿಗಳು. ಇನ್ನು ಕೆಲವೊಂದು ಸ್ವಾಮಿಗಳು ಎಚ್ಕೊಂಡು ಬರ್ಬೇಕಾಗ್ತಿರ್ತದ್ರಿ, ಹಂಗೂ ಇರ್ತದ ಮತ್ತೆ ಪರಿಸ್ಥಿತಿ. ಅದಕ್ಕೆ ಆಚಾರ ಕಾಲದಲ್ಲಿ ಹಂಗಾಗ್ಲಿಲ್ಲ. ಅತಿಲೋಲ ದೃಶಾಂ ಸಮೀಕ್ಷಿತುಂ ಸ್ವಂ ಜನಸಂಭಾದ ಭಗೇನ ದೂರ ಭಾಜಾಂ ಸಮದರ್ಶಯ ದುರ್ಧ್ವಮೋ ರಮೋಸೌ ದಯೈವೋರು ಜನೌಘ ಮಧ್ಯ ಗೋಪಿ. ಅಕಸ್ಮಾತ್ ಅವರು ಎಲ್ಲಿದ್ದದ್ದು ಆಚಾರ್ಯರು? ಜನರ ಮಧ್ಯದಲ್ಲಿ ಇದ್ದಾರೆ. ಜನರ ಮಧ್ಯದಲ್ಲಿ ಇದ್ದೇ ಅಲ್ಲಿಂದ ದೇಹವನ್ನ ಎತ್ತರ ಮಾಡಿ ತೋರಿಸಿ ಯಾರು ಹಿಂದೆ ಉಳ್ಕೊಂಡಿದ್ರು ಅವರಿಗೆಲ್ಲರಿಗೂ ಕೂಡ ಏನ್ ತೋರಿಸಿಕೊಟ್ರು ಆಚಾರ್ಯರು? ತಾನು ಇದ್ದೇನೆ ಅಂತ ತೋರಿಸಿಕೊಟ್ರು. ಯಾರು ಕೊನೆಯಲ್ಲಿ ಉಳ್ಕೊಳ್ತಾರೆ ಅವರಿಗೂ ಆಚಾರ ಶಾಸ್ತ್ರ ಮುಟ್ತದೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಆಚಾರ ಶಾಸ್ತ್ರ ಸಿಗಲಿಲ್ಲ, ನಾವು ಕೊನೆಗೆ ಬಂದ್ಬಿಟ್ಟಿವಿ ಅಂತ ತಿಳ್ಕೊಳ್ಳಿಕ್ ಹೋಗ್ಬೇಡ್ರಿ. ಕೆಲವು ಹಂಗೆ ಆಗ್ತಿರ್ತ ಆಚಾರ ನಮ್ದೆಲ್ಲ ಮುಗಿದೋತು, ಇನ್ನೇನು ಬಂದು ಪಾಠಕ್ಕೆ ಏನ್ ಮಾಡ್ಬೇಕಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಟ್ರೆ ಮಧ್ವಾಚಾರ ದೂರದಲ್ಲಿ ಇದ್ದವರಿಗೂ ಆಚಾರ ಸಿಗ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡ್ರಿ. ನಿಮ್ ವಯಸ್ಸು ಎಷ್ಟಾಗ್ಯದ ಮುಖ್ಯ ಅಲ್ಲ, ಓದ್ಬೇಕು ಅನ್ನೋ ಮನಸ್ಸು ಮುಖ್ಯ ಅಂತ ಹೇಳ್ಕೊಟ್ರಷ್ಟೇ. ನಾ ಭಾಳ ಮಂದಿ ಕೇಳಿನ್ರಿ, ಇನ್ನೇನು ಹತ್ಬೇಕು ಆಚಾರ ನಮಗ? ಇನ್ನೇನು ಹತ್ತಂಗಿಲ್ಲ ನೋಡ್ರಿ, ಇನ್ನು ಹೋಗೋದು ಅಷ್ಟೇ ಆಚಾರ ಅಂದೆ. ಅದೆಲ್ಲ ಏನಿಲ್ಲ. ಆಚಾರ್ಯರು ದೂರದಲ್ಲಿ ಇದ್ದವರಿಗೂ ಕೂಡ ತಮ್ಮನ್ನು ತೋರಿಸ್ಕೊಂಡ್ರಲ್ವ. ಹಾಗಿದ್ರೆ ನಾವು ಗ್ರಂಥದಿಂದ ಆಚಾರ ಶಾಸ್ತ್ರದಿಂದ ದೂರ ಇದ್ರೆ ನಮಗೂ ಕೂಡ ನಾವು ಮನಸ್ಸಲ್ಲಿ ಅನ್ಕೊಂಡ್ರೆ ನಮಗೂ ಮಧ್ವಾಚಾರ ಶಾಸ್ತ್ರ ಓದಬೇಕು ಅಂತ ಅಪೇಕ್ಷೆ ಇದೆ ಅನ್ಕೊಂಡ್ರೆ ನಮಗೂ ಆಚಾರ ಶಾಸ್ತ್ರ ದರ್ಶನ ಹಾಗೆ ಆಗ್ತದೆ, ಆಗೋದಿಲ್ಲ ಅಂತೇನಿಲ್ಲ. ಅದಕ್ಕೆ ದೈವೋರು ಜನವಾಗ ಮಧ್ಯಗೋಪಿ ಮುಂದಿಂತು. ಈಗ ಮಠಕ್ಕೆ ಬಂದ್ರಂತೆ, ಮಠದಲ್ಲಿ ಸೇರಿದ್ರು. ಯಾವ ಮಠ?
ವಿಷ್ಣು ಮಂಗಲ ದೇವಾಲಯಕ್ಕೆ ಬಂದ್ರು ಅಂತ ಹೇಳಿದ್ರು. ಈಗ ಒಳಗೆ ಬಂದು ಸ್ವಾಗತ ಮಾಡಿ ಕರ್ಕೊಂಡು ಹೋದ್ರು. ಅರ್ಚಕರು ಇರ್ತಾರಲ್ಲ ಮಠದಲ್ಲಿ ಇದ್ದವರು, ಅವರೆಲ್ಲ ಸ್ವಾಗತ ಮಾಡಿದ್ರು. ಸವಿಕಾ ಸದೃಶಾಂ ಕೃತಾಂಜಲೀನಾಂ ಜನತಾನಾಂ ಪರಮಾದರನ್ನತಾನಾಂ ವಲಗೇನ ವೃತಃ ಪ್ರಿಯಂ ಮುರಾರೇಹೇ ಪ್ರವೇಶಾಯತನಂ ಪ್ರಬರ್ಹಬೋಧಃ. ಪ್ರಬರ್ಹಬೋಧಃ ಆಚಾರ್ಯರು, ಅವರ ಹೆಸರು ಪ್ರಬರ್ಹಬೋಧಃ ಅಂತ ಮತ್ತೊಂದು ಹೆಸರು. ಪ್ರಬರ್ಹಬೋಧಃ ಪ್ರವಿವೇಶಾಯತನಂ ಮುರಾರೇಹೇ, ಆ ವಿಷ್ಣು ಮಂಗಲ ದೇವಾಲಯದಲ್ಲಿ ಪ್ರವೇಶ ಮಾಡಿದ್ದಾರೆ. ಹೆಂಗದ ಅಂತ ಕೇಳಿದ್ರೆ, ಪ್ರಿಯಂ ಮುರಾರೇಹೇ ಪ್ರಿಯಮಾಯತನಂ, ದೇವರಿಗೆ ಅತ್ಯಂತ ಪ್ರಿಯವಾದ ಮಂದಿರ, ಅಥವಾ ಸ್ವಸ್ಯ ಪ್ರಿಯಂ ಮುರಾರೇಹೇ ಆಯತನಂ, ತಮಗೆ ಅತ್ಯಂತ ಪ್ರಿಯನಾಗಿರುವಂತಹ ಭಗವಂತನ ಮಂದಿರವನ್ನ ಪ್ರವೇಶ ಮಾಡಿದ್ದಾರೆ. ಒಳಗಿದ್ದ ಪುರೋಹಿತರೆಲ್ಲ ಬಂದು ಕರ್ಕೊಂಡು ಹೋದ್ರಂತೆ ಆಚಾರ್ಯನ, ಅರ್ಚಕರೆಲ್ಲ ಬಂದಿದ್ದಾರಂತೆ. ಸವಿಕಾ ಸದೃಶಾಂ ಕೃತಾಂಜಲೀನಾಂ, ಪ್ರತಿಯೊಬ್ಬರು ಆಚಾರ್ಯರು ಬಂದಾಗ ಕೈ ಜೋಡಿಸಿಕೊಂಡು ಮೇಲ್ ಹೊತ್ಕೊಂಡದನ್ನು ತೆಗೆದು ಸೊಂಟಕ್ಕೆ ಕಟ್ಟಿ, ಜನತಾನಾಂ ಪರಮಾನ್ನ, ಅದು ಸಾಷ್ಟಾಂಗ ಹಾಕ್ಬೇಕಂತ. ಹೆಂಗಿರ್ಬೇಡ ಆಲೋಚನೆ ಮಾಡ್ರಿ. ಒಮ್ಮೆ ಆ ದೃಶ್ಯವನ್ನ ಕಣ್ಣಿಗೆ ತಂದುಕೊಳ್ಳೋ ಪ್ರಯತ್ನ ಮಾಡಿಕೊಳ್ಳ್ರಿ. ಕಾಸರಗೋಡಿನ ಬಳಿ ಇರುವಂತಹ ವಿಷ್ಣುಮಂಗಲ ದೇವಾಲಯದಲ್ಲಿ ಆಚಾರ್ಯರು ಮುಂದೆ ಮುಂದೆ ಪ್ರವೇಶ ಮಾಡ್ತಾ ಇದ್ರೆ, ಹಿಂದೆ ಜಯಸಿಂಹರಾಜ, ಅದ್ರ ಹಿಂದೆ ಜನರು, ದೂರದಲ್ಲಿದ್ದ ಜನ ಎಲ್ಲ ಆಚಾರ ನೋಡ್ತಾ ಇದ್ರೆ, ಮಠದ ಒಳಗೆ ಈಗಾಗಲೇ ಸೇರಿಕೊಂಡಿರುವಂತಹ ಜನ ಎಲ್ಲ ಯಾರು ಆಚಾರನ ಅಲ್ಲಿ ಸ್ವಾಗತ ಮಾಡಿರ್ಲಿಲ್ವೋ ಅವರು ಇಲ್ಲಿ ದುಡು 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 ಉಳ್ತಾ ಇದ್ದಾರೆ. ಆಚಾರ ಬಂದಂತೆ 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 ಪಾದಕ್ಕೆ ಹಾಕ್ತಾ ಇದ್ದಾರೆ. ಅಲ್ಲಿ ಹಾಕುವಾಗ ಜನತಾನಾಂ ಪರಮಾದರನ್ನತಾನಾಂ, ಪರಮ ಆದರದಿಂದ ನಮಸ್ಕಾರ ಹಾಕಿದ್ರಂತ. ನಮಸ್ಕಾರನು ಬಿಟ್ಟು ಬೇಸಕ್ಕಿಲ್ಲ ಹಾಕ್ತಾರಂತ ಆ ತಂಗಾರಿಗೆ. ಯಾಕಂದ್ರೆ ಪಂಡಿತಾಚಾರ್ಯ ಹೇಳುವಾಗ ಪರಮಾದರನ್ನತಾನಾಂ, ಬಹಳ ಆದರದಿಂದ ನಮಸ್ಕಾರ ಮಾಡಿದ್ರು ಅಂತ ಏನ್ ಹೇಳಿದ್ರಲ್ಲ, ಅದಕ್ಕೆ ಆದರದಿಂದ ನಮಸ್ಕಾರ ಅಂತ ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂದ್ರೆ ನಮಸ್ಕಾರದಲ್ಲಿ ಅನಾದರವು ಒಂದು ಸೇರಿಕೊಂಡಿದೆ ಅಂತ ಆಯ್ತು. ಯಾಕಂದ್ರೆ ಕೆಲವು ಕಡೆಗೆ ಉದ್ಯೋಗ ಮಾಡುವಾಗ ಬೇಕಾಗಿರಂಗಿಲ್ಲ ನಮಸ್ಕಾರ, ಸುಮ್ಮನೆ ಮಾಡ್ತಿರ್ತಾರೆ ಉದ್ಯೋಗದಲ್ಲೋ ಮತ್ತೊಬ್ಬರಿಗೋ ಮುಗಿದೊಬ್ಬರಿಗೋ. ಹಾಗೆ ಮಧ್ವಾಚಾರ್ಯರಿಗೆ ಮಾತ್ರ ಹಾಗೆ ಇರ್ಲಿಲ್ಲ. ನಮಸ್ಕಾರ ಮಾಡುವಾಗ ಪರಮ ಆದರದಿಂದ. ಆದರ ಅಂದ್ರೆ ಏನು? ಆದರ ಅಂದ್ರೆ ಏನು? ಆದರ ಅಂದ್ರೆ ಭಕ್ತಿ. ಮಧ್ವಾಚಾರ್ಯರ ಆದರ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ ಕೊಟ್ಟಿದ್ದಾರೆ. ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಾರಂತೆ. ಆ ಮಾಡಿದ ನಮಸ್ಕಾರವು ಭಕ್ತಿಯಿಂದ ಇದ್ದದ್ದು ಇವತ್ತು ಪುಸ್ತಕದಲ್ಲಿ ದಾಖಲೆಯಾಗಿ ಉಳಿಯುವಷ್ಟಿದೆ ಅಂತ ಆಲೋಚನೆ ಮಾಡ್ರಿ. ಅವರು ಮಾಡಿದ ನಮಸ್ಕಾರ ಹೇಗಿದೆ ಅಂತಂದ್ರೆ, ಇವತ್ತಿಗೂ 800 ವರ್ಷ ಆದ ಮೇಲೆ ನಾವು ಓದ್ತೀವಿ ಅಂದ್ರೆ ಅವರು ಭಕ್ತಿಯಿಂದ ನಮಸ್ಕಾರ ಮಾಡಿದ್ದು ಹೆಂಗಿತ್ತು ಹೇಳಿ ನೋಡಂತ. ಅದೇ ಅದೇ ಅವರು ಭಕ್ತಿಯಿಂದ ಮಾಡಿದ್ದು. ಸವಿಕಾ ಸದೃಶಾಂ ಕೃತಾಂಜಲೀನಾಂ ಜನತಾನಾಂ ಪರಮಾದರನ್ನತಾನಾಂ ವಲಯೇನ ವೃತಃ ಪ್ರಿಯಂ ಮುರಾರೇಹೇ ಪ್ರವೇಶಾಯತನಂ ಪ್ರಬರ್ಹಬೋಧಃ. ಬಂದ್ರು ವಲಯೇನ ವೃತಃ, ಜನ ತುಂಬಾ ಸೇರಿಬಿಟ್ರು. ಜನ ಎಲ್ಲ ಬಂದ್ರು ಒಳಗೆ ಬಂದ್ರು. ಬಂದ ಮೇಲೆ ಆಚಾರ್ಯರು ಹೋಗಿ ಮೊದಲು ವಿಷ್ಣುಮಂಗಲ ದೇವಾಲಯದಲ್ಲಿ ದೇವರಿಗೆ ನಮಸ್ಕಾರ ಎರಗಿ, ನಮಸ್ಕಾರ ಮಾಡಿ ಕಾಲಿಗೆ ಎರಗಿ, ಆಚಾರ್ಯರು ಎಲ್ಲೇ ಭಗವಂತನ ಪ್ರತಿಮಾ ಕಾಣಲಿ ಅಲ್ಲಿ ನಮಸ್ಕಾರ ಮಾಡಲೇಬೇಕು. ನಾವು ಹಂಗೆ ಪದ್ಧತಿ ಇಟ್ಕೊಂಡಿರ್ಬೇಕು. ದೇವರ ಕಂಡ ಪ್ರತಿಮಾ ಕಾಣಿಸ್ತೀವಿ ಅಂದ್ರೆ ಮುಗೀತಷ್ಟೇ, ನಮಸ್ಕಾರ ಹಾಕೇ ಬಿಡ್ಬೇಕು. ಸಾಮಾನ್ಯವಾಗಿ ನಮಗೆಲ್ಲ ಈ ಊರುಗಳಲ್ಲಿ ಸುದೈವಕ್ಕೆ ಎಲ್ಲ ನಮ್ಮವ್ರದೇ ಇದ್ದದ್ರಿಂದ ನಮಸ್ಕಾರಕ್ಕೆ ಏನು ಬಾಧಕ ಇಲ್ಲ. ಎಲ್ಲಿಂದಾದ್ರೂ ನಮಸ್ಕಾರ ಹಾಕಿದ್ರು ಒಳ್ಳೇದೇ. ನಮಸ್ಕಾರ ಹಾಕಿದ್ರು, ಪ್ರದಕ್ಷಿಣೆ ಹಾಕಿದ್ರು, ಮಂಗಳಾರತಿ ಆಯಿತು, ಘಂಟಾನಾದ ಆಯಿತು, ವೇದಘೋಷ ಆಯಿತು. ಆದ ಮೇಲೆ ಜಯಸಿಂಹರಾಜ ಬಂದು ಪ್ರಾರ್ಥನೆ ಮಾಡಿ ಗುರುಗಳಿಗೆ ಒಂದು ಆಸನ ಕೊಟ್ಟು ಕೂಡಿಸ್ದ. ಗುರುಗಳೇ ಕೂಡ್ರಿ ಅಂತ ಕೂಡಿಸ್ದ. ಆಚಾರ್ಯರು ಕೂತ್ಕೊಂಡ್ರು. ಅಲ್ಲಿ ಮೇಲ್ಗಡೆಗೆ ಆನಂದ ತೀರ್ಥರು ಕುಳಿತಿದ್ರೆ ಸ್ವಲ್ಪ ಅವನಿಗೆ ರಾಜನಿಗೆ ಉಚಿತವಾದ ಆಸನದಲ್ಲಿ ಜಯಸಿಂಹರಾಜ ಕೂತಿದ್ದಾನೆ. ಬ್ರಾಹ್ಮಣರು ಜನರೆಲ್ಲ ಹೀಗೆ ಕೂತಿದ್ರಂತೆ ವಿಷ್ಣುಮಂಗಲ ದೇವಾಲಯದಲ್ಲಿ. ಈ 39ನೇ ಪದ್ಯ ಇದೆಯಲ್ಲ, ಆ 39ನೇ ಪದ್ಯ ಮತ್ತೆ ನೀವು ಚಿತ್ರ ತೆಗಿಬಹುದು. ಈ ಪದ್ಯವನ್ನ ಚಿತ್ರದಲ್ಲಿ ಫೋಟೋ ತೆಗಿಬಹುದು. ಇದನ್ನು ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ವಿಷ್ಣುಮಂಗಲ ದೇವಾಲಯವನ್ನು ನೀವು ಒಂದು ಕಲ್ಪನೆ ಮಾಡಿಕೊಳ್ಳ್ರಿ. ದೇವಾಲಯವನ್ನ, ಆ ದೇವಾಲಯದ ಹೊರಗಡೆಗೆ ಕಟ್ಟೆಯ ಮೇಲೆ, ದೊಡ್ಡ ಎತ್ತರದ ಕಟ್ಟೆಯ ಮೇಲೆ ಮಧ್ವಾಚಾರ್ಯ ಕುಳಿತಿದ್ದಾರೆ. ಪಕ್ಕದಲ್ಲಿ ಒಂದು ಸಣ್ಣ ಆಸನ ಹಾಕೊಂಡು ರಾಜ ಅವನು ಕೂತ್ಕೊಂಡಿದ್ದಾನೆ. ಉಳಿದ ಎಲ್ಲ ಬ್ರಾಹ್ಮಣರ ಜನರೆಲ್ಲ ಮುಂದೆ ಸುತ್ತಲೂ ಕೂತ್ಕೊಂಡಿದ್ದಾರೆ. ಆಚಾರ್ಯ ಸುತ್ತಲೂ ಕೂತ್ಕೊಂಡಿದ್ದಾರಂತೆ. ಇದು ಹೇಗೆ ಕಾಣಿಸ್ತಿತ್ತು ಅನ್ನೋದಕ್ಕೆ ಪಂಡಿತಾಚಾರ್ಯರು ಒಮ್ಮೆ ಭೂಮಿಯನ್ನು ಒಮ್ಮೆ ಆಕಾಶವನ್ನು ಎರಡನ್ನು ಒಟ್ಟಿಗೆ ತೋರಿಸ್ತಾ ಇದ್ದಾರೆ.
ಒಮ್ಮೆ ಭೂಮಿ ಒಮ್ಮೆ ಆಕಾಶ ಎರಡೂ ನೋಡಿಕೊಳ್ಳ್ರಿ ಅಂತ ಹೇಳಿದರು. ಭೂಮಿಯಲ್ಲಿ ಇದ್ದದ್ದು ಏನು, ಆಕಾಶದಲ್ಲಿ ಇದ್ದದ್ದು ಏನು? ವಿವಿಧ ಪ್ರಭು ಮಧ್ಯ ಸನ್ನಿಷಣ್ಣೋ ನರದೇವೇನ ಸಮಂ ಸಗೂಢ ದೇವಃ ವಿಭವ ಉಡುರಾಡಿವೋಡು ಮಧ್ಯೆ ಸಹಮಹ್ಯಾಸ್ತನಯೇನ ಪೂರ್ಣಬಿಂಬಃ. ಮೊದಲನೆಯದ್ದು ವಿವಿಧ ಪ್ರಭು ಮಧ್ಯ ಸನ್ನಿಷಣ್ಣೋ, ನಾನಾ ತರಹದ ಜನರು ಅಲ್ಲಿ ಊರಿನಲ್ಲಿರುವಂತಹ ಜಿಲ್ಲಾಧಿಕಾರಿಗಳು, ಪಂಚಾಯಿತಿಯವರು ಎಲ್ಲರೂ ಬಂದಿದ್ರು. ಅವರೆಲ್ಲ ನಿಂತ್ಕೊಂಡಿದ್ರು, ಆಚಾರ್ಯ ಎಲ್ಲ ಕೂತ್ಕೊಂಡಿದ್ರು, ಊರಿನ ಬ್ರಾಹ್ಮಣರೆಲ್ಲ ಸೇರ್ಕೊಂಡಿದ್ರು. ವಿವಿಧ ಪ್ರಭು ಮಧ್ಯ ಸನ್ನಿಷಣ್ಣೋ, ಅವರ ಮಧ್ಯದಲ್ಲಿ ಕುಳಿತಿದ್ದಾರೆ. ನರದೇವೇನ ಜಯಸಿಂಹರಾಜನ ಜೊತೆಗೆ ಸಗೂಢ ದೇವ, ಈ ಗುಟ್ಟಿನ ದೇವ, ಗೂಡಿನ ಗೂಢ ದೇವ ಅಂದ್ರೆ ಗುಟ್ಟಾಗಿ ಬಂದ ದೇವರು. ವಾಯುದೇವರೇನು ಹೇಳ್ಕೊಂಡು ಬಂದಿರಲಿಲ್ಲ, ಗುಟ್ಟಿನ ದೇವರು ಕೂತಿದ್ದಾರೆ. ಇದು ಹೇಗೆ ಕಾಣುತ್ತಿತ್ತು ಅಂತಂದ್ರೆ ವಿಭವೌ ಉಡುರಾಡಿವೋಡು ಮಧ್ಯೆ, ಉಡುರಾಟ್ ಇವ ಉಡು ಮಧ್ಯೆ. ಉಡುರಾಟ್ ಅಂದ್ರೆ ಏನು? ನಕ್ಷತ್ರಗಳ ರಾಜ ಚಂದ್ರ. ಪೂರ್ಣಬಿಂಬ ಉಡುರಾಡ್, ಪೂರ್ಣ ಚಂದ್ರನು ನಕ್ಷತ್ರ ಮಂಡಲದ ಮಧ್ಯದಲ್ಲಿ ಇದ್ದಂತ ಇದ್ರು. ಅರ್ಥ ಆಯ್ತು ಈಗ ನಮಗ? ಏನ್ ಅರ್ಥ ಆಯ್ತು ಅಂದ್ರೆ, ಈ ತಳಗಿನ ಚಿಳ್ಳಿ ಮಿಳ್ಳಿ ಕೂತಿದ್ರು ನೋಡ್ರಿ, ಅರ್ಥ ಆಯ್ತಲ್ಲ, ಅವೆಲ್ಲ ನಕ್ಷತ್ರ ಇದ್ದಂಗವು. ಆಚಾರ್ಯ ಈ ಪಂಚಾಯತ್ ಸರ್ಪಂಚ ಎಲ್ಲ ಹೆಂಗಿದ್ರು ಅಂದ್ರೆ ಉಡುರಾಡಿವೋಡು ಮಧ್ಯೆ, ಉಡು ಮಧ್ಯೆ ನಕ್ಷತ್ರಗಳ ಮಧ್ಯದಲ್ಲಿ ಆಚಾರ್ಯ ಹೆಂಗಿದ್ರು ಅಂದ್ರೆ ಪೂರ್ಣ ಚಂದ್ರ ಬಿಂಬ, ಪೂರ್ಣ ಚಂದ್ರನಂತೆ ಇದ್ರು. ಎಲ್ಲ ಮಾಡಿದ್ರಿ ಬರೋಬ್ಬರಿ. ಜಯಸಿಂಹರಾಜನ್ ಬಿಟ್ಬಿಟ್ರಲ್ಲ ಪಾಪ, ಒಬ್ಬ ಕೂತಿದ್ನಲ್ಲ, ಮತ್ತೆ ಅವನ್ ಹೇಳಲೇ ಇಲ್ಲ ನೀವು ಅಂದ್ರೆ ವಿಭವ ಉಡುರಾಡಿವೋಡು ಮಧ್ಯೆ ಸಹಮಹ್ಯಾಸ್ತನಯೇನ ಪೂರ್ಣಬಿಂಬ. ಮಹಿ ಮಹಿ ಅಂದ್ರೆ ಭೂಮಿ, ಅದರ ತನಯ ಅಂದ್ರೆ ಮಗು. ಭೂಮಿಯ ಮಗ ಯಾರು ಅಂತ ಕೇಳಿದ್ರೆ ಮಂಗಳ. ಮಂಗಳ ಗ್ರಹ ಇದೆಯಲ್ಲ, ಅದು ಭೂದೇವಿಯ ಮಗ, ನೆನಪಿಟ್ಟುಕೊಳ್ರಿ. ಅವನು ಹೆಂಗಿದ್ದ ಅಂದ್ರೆ ಮಂಗಳ ಗ್ರಹದಂತೆ ಕೂತಿದ್ದಂತೆ. ಈ ಮಧ್ವಾಚಾರ್ಯರು ಚಂದ್ರನಂತೆಯೂ, ಜಯಸಿಂಹರಾಜನು ಮಂಗಳ ಗ್ರಹದಂತೆಯೂ, ಉಳಿದವರೆಲ್ಲರೂ ಕೂತವರು ನಕ್ಷತ್ರಗಳಂತೆಯೂ ಕೂತಿದ್ರು ಅಂತ ಪಂಡಿತಾಚಾರ್ಯ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಚಿತ್ರ ತೆಗಿಬಹುದು ನೀವು ಇದನ್ನು ಸುಲಭವಾಗಿ. ಮೇಲೊಂದು ಚಂದ್ರಮಂಡಲ, ಪಕ್ಕದಲ್ಲೊಂದು ಮಂಗಳ, ಸುತ್ತಲೆಲ್ಲ ನಕ್ಷತ್ರಗಳನ್ನು ತೆಗೆದಾಗ ನೋಡಿದ್ರೆ ಏನ್ ಅನಿಸ್ಬೇಕು ಅಂದ್ರೆ ಅವರು ಮಧ್ವಾಚಾರ್ಯರು, ಇವರು ಜಯಸಿಂಹರಾಜ, ಇವರೆಲ್ಲ ಕೂತದ್ದೆಲ್ಲ ನಕ್ಷತ್ರಗಳು ಅಂತ ತಿಳ್ಕೊಂಡು ಎಷ್ಟು ಸೊಗಸಾಗಿ ವರ್ಣನೆ ಮಾಡ್ತಾರೆ. ವಿವಿಧ ಪ್ರಭು ಮಧ್ಯ ಸನ್ನಿಷಣ್ಣೋ ನರದೇವೇನ ಸಮಂ ಸಗೂಢ ದೇವ ವಿಭವ ಉಡುರಾಡಿವೋಡು ಮಧ್ಯೆ ಸಗಮಜ್ಞಾಸ್ತನಗೇನ ಪೂರ್ಣಬಿಂಬ. ಭೂಮಿಯ ಮಗ ಅಂತ ಹೇಳಿದ್ರಲ್ಲ ಮಂಗಳ, ಭೌಮವಾಸರ ಅಂತ ಕರಿತಿರ್ತಾರ ನೋಡ್ರಿ. ಮಂಗಳಕ್ಕೆ ಏನ್ ಕರೀತಾರೆ? ಮಂಗಳವಾರಕ್ಕ ಭೌಮವಾಸರೇ ಏನ್ ಕರಿತಿರ್ತಾರೆ? ಇಂದು ವಾಸರೇ ಅಂದ್ರೆ ಇಂದು ವಾಸರ ಅಂತ ಅರ್ಥ. ಮತ್ ನಾಳೆ ವಾಸರ ಅಲ್ಲ, ನಾಳೆ ಬ್ಯಾಸರ. ಇಂದು ವಾಸರ, ನಾಳೆ ಬ್ಯಾಸರ. ಅದಕ್ಕೆ ಇಂದು ವಾಸರೇ ಅಂದ್ರೆ ಸೋಮವಾರ, ಭೌಮವಾಸರೇ ಅಂದ್ರೆ ಮಂಗಳವಾರ. ಯಾಕೆ? ಭೂಮಿಯ ಮಗ, ಭೂಮಿಯ ಮಗನಾದದ್ರಿಂದ. ಅಲ್ರಿ, ಭೂಮಿ ಮಗ ಯಾವಾಗ ಆದವ? ನಮಗೇನು ಹೇಳೇ ಇಲ್ಲಲ್ಲ, ಹ್ಯಾಪಿ ಬರ್ತ್ಡೇ ಕರೆದಿಲ್ಲ, ಏನಿಲ್ಲ, ಹುಟ್ಟು ಹಬ್ಬ ಏನಿಲ್ಲ. ಏನ್ ಹೆಂಗ್ ಗೊತ್ತಾಗ್ಬೇಕು ನಮಗೆ ಅಂತ ಕೇಳಿದ್ರೆ ಬೇರೆ ಪುರಾಣಗಳನ್ನ ಓದಿದ್ರೆ ಗೊತ್ತಾಗ್ತದೆ, ಒಂದೇ ಪುರಾಣದಾಗ ಕೂತ್ರೆ ಹೆಂಗ್ ಗೊತ್ತಾಗ್ಬೇಕು ನಮಗೆ? ಭಗವಂತ ಉಪೇಂದ್ರ ಅಂತ ಅವತಾರ ಮಾಡಿದ್ದಾನೆ, ಗೊತ್ತಾ? ವಾಮನ ಇದ್ದವನು ಉಪೇಂದ್ರನಾಗಿದ್ದಾನಲ್ಲ, ಆ ಉಪೇಂದ್ರ ರೂಪಿ ಭಗವಂತನನ್ನ ಭೂದೇವಿ ಲಗ್ನ ಮಾಡಿಕೊಂಡಾಗ ಅಲ್ಲಿ ಹುಟ್ಟಿ ಬಂದ ಮಗುವೇ ಮಂಗಳ ಗ್ರಹ. ಬಹಳ ಮಹತ್ವದ್ದು. ಭೌಮವಾಸರ ಅಂತ ಅಂತಿರ್ತಿದ್ವಿ. ಪಂಚಾಂಗದಾಗಂತರೂ ಈಗೆಲ್ಲ ಏನಾಗ್ಯಾವ್ರಿ, ಮಂಗಳ ವಾಸರ ಅಂತ ಹಾಕಿಬಿಟ್ಟಾರ, ಸೋಮ ವಾಸರ ಅಂತ ಹಾಕ್ಯಾರ. ಹಂಗಿಲ್ರಿ, ನಮ್ಮ ಸಂಸ್ಕೃತಿ ಎಲ್ಲ ಅರ್ಧ ಸಂಸ್ಕೃತ ಅರ್ಧ ಇಂಗ್ಲೀಷ್ ಆಗಿ ಎಲ್ಲ ಹಂಗಾಗ್ಬಿಟ್ಟಾವ. ಪೂರ್ಣ ಸಂಸ್ಕೃತ ಹಾಕ್ಬಿಟ್ರು, ಸುಸೂತ್ರ ಸಂಸ್ಕೃತ ಬರ್ತಿರ್ತಾರೆ ಎಲ್ಲರಿಗೂ. ಕೆಲವು ಸಂಸ್ಕೃತ ಅಕ್ಷರ ಹೆಂಗೆ ಕಾಣಿಸ್ತಿರ್ತಾವ ಅಂತಂದ್ರೆ ಚಕ್ಲಿ ಕೊಡ್ಬೇಕು ಕಣಂಗೆ ಕಾಣ್ತಿರ್ತಾವಂತ. ಕೆಲವರಿಗೆ ಈ ಇದ್ರದ್ದು ತಮಿಳ್ನಾಡಿದ ಅಕ್ಷರ, ಕೇರಳದ ಅಕ್ಷರಗಳೆಲ್ಲ ಹಂಗೆ ಕಾಣಿಸ್ತಿರ್ತಾವಂತ. ಅದಕ್ಕೆ ಹಂಗಾಗ್ಬಾರ್ದು. ಸುತ್ತ ಬರೆದಿರ್ತಾರೆ, ಅವ್ರು ಬರೆದದ್ದು ನಮಗೆ ಅರ್ಥ ಆಗಿಲ್ಲ ಪಾಪ, ಅವ್ರದ್ದು ಭಾಷಾ. ನಮಗೆಲ್ಲ ಹೆಂಗೆ ಅಂದ್ರೆ ಏನೋ ಅಜ್ಞಾತ ಲೋಕದಲ್ಲಿ ಇದ್ದಂಗಿರ್ತಾವ. ಹಂಗಾಗಬಾರ್ದು, ಎಲ್ಲ ಒಂದೇ ಹಾಕ್ಬಿಡ್ಬೇಕು. ಭೌಮವಾಸರ ಅಂತ ಹೇಳೋದು ಯಾಕೆ ಅಂದ್ರೆ ಭೂಮಿ ಸುತನಾದದ್ರಿಂದ. ಭೂಮಿ ಸುತ ಯಾಕಾದ ಅಂದ್ರೆ ಉಪೇಂದ್ರ ಎಂಬ ಭಗವದ್ ರೂಪದ ಜೊತೆಗೆ ಭೂಮಿ ವಿವಾಹ ಮಾಡಿಕೊಂಡಾಗ ಅಲ್ಲಿ ಹುಟ್ಟಿ ಬಂದ ಮಗುವೇ. ನೋಡ್ರಿ, ಇದರಂತೆ ಇದೇ ಭೂಮಿಯನ್ನು ಲಗ್ನ ಮಾಡಿಕೊಂಡ ವರಾಹ, ಅವ ಹುಟ್ಟಿ ಬಂದವನೇ ನರಕಾಸುರ. ನೋಡ್ರಿ ಹೆಂಗಿದೆ, ಎಲ್ಲ ಅಲ್ಲಲ್ಲಿ ಇರ್ತದೆ, ಗೊತ್ತಾಗೋದಿಲ್ಲ ನಮಗಷ್ಟೇ ಅದು. ಅದಕ್ಕೆ ಹೇಳಿದ್ರು ವಿವಿಧ ಪ್ರಭು ಮಧ್ಯ ಸನ್ನಿಷಣ್ಣೋ ನರದೇವೇನ ಸಮಂ ಸಗೂಢ ದೇವ
ವಿಭವ ಉಡುರಾಡಿಬೋಡು ಮಧ್ಯೆ ಸಗಮಕ್ಯಾಸ್ತನಗೇನ ಪೂರ್ಣ ಬಿಂಬಗ. ಇಲ್ಲಿ ವರ್ಣಿಸುವಾಗಲೂ ಕೂಡ ಯೋಗ್ಯ ವರ್ಣಿಸಿದ್ದಾರೆ. ಇವು ಎಲ್ಲ ಉಳಿದುತ್ತಿದ್ದು ನೋಡ್ರಿ, ಇವೆಲ್ಲ ಚಿಳಿ ಮಿಳಿ ನಕ್ಷತ್ರಗಳ್ರಿ ಇವೆಲ್ಲ. ಯಾಕೆ ಇವ್ರ ನಕ್ಷತ್ರ ಅಂದ್ರೆ ನಕ್ಷತ್ರಕ್ಕೆ ಕಾಂತಿ ಕಡಿಮೆ ಇರೋದು, ಅಂದ್ರೆ ನಮ್ಮ ದೃಷ್ಟಿಯ ಅವಕ್ಕೆ ಜಾಸ್ತಿ ಇರಬಹುದು, ಸೈನ್ಸ್ ಏನೇ ಹೇಳಲಿ, ದೂರ ಏನೇ ಇರಲಿ, ನಮಗಂತೂ ನಕ್ಷತ್ರಗಳು ಕಡಿಮೆ ಕಾಣಿಸ್ತಾವೆ, ಬೆಳಕಿನ ಪ್ರಕಾಶ ಕಡಿಮೆ ಇರ್ತದೆ. ಅದಕ್ಕೆ ಈ ಉಳಿದವರಿಗೆಲ್ಲ ಅಧಿಕಾರ ಕಡಿಮೆ, ಉಳಿದವರಿಗೆಲ್ಲ ಬೆಳಕು ಕಡಿಮೆ, ಆದ್ರಿಂದ ಅವರೆಲ್ಲ ಕಡಿಮೆ ಅಲ್ಲಿ ತಳ ಹಾಕ್ಬಿಟ್ರೆ ನಕ್ಷತ್ರ ಹಾಕ್ಬಿಟ್ಟಿದ್ರು. ಮಧ್ವಾಚಾರ್ಯ ಏನು ಅಂತ ಕೇಳಿದ್ರೆ ಪೂರ್ಣ ಬಿಂಬ ಚಂದ್ರಮಂಡಲ ಬಹಳ ಬೆಳ್ಳಗಿದ್ರಂತ. ಇವ ಹೆಂಗಿದ್ದ ಜಯಸಿಂಹರಾಜ ಅಂತ ಕೇಳಿದ್ರೆ ಮಂಗಳ ಗ್ರಹ ಹೆಂಗದ ಕೆಂಪದ ರೀ. ಮಂಗಳ ಗ್ರಹ ಹೆಂಗದ ಅಂದ್ರೆ ಕೆಂಪದ. ಕೆಂಪು ಅಂದ್ರೆ ರಜೋಗುಣ, ಬೆಳ್ಳಗ ಅಂತಂದ್ರೆ ಸತ್ವಗುಣ. ಮಧ್ವಾಚಾರ್ಯರು ಚಂದ್ರನಂತೆ ಇದ್ದದ್ರಿಂದ ಸನ್ಯಾಸಿಗಳಾದದ್ದರಿಂದಾಗಿ ಸತ್ವಗುಣ. ಶಾಟಿ ಅಷ್ಟ ಕೆಂಪಿತ್ರಿ, ಶಾಟಿ ಅವರು ಅಷ್ಟೇ ಕೆಂಪ, ಅವರು ಸತ್ವಗುಣ ಭರಿತರು. ಅದಕ್ಕೆ ಬ್ರಾಹ್ಮಣನಾಗಿ ಸನ್ಯಾಸಿಯಾಗಿ ಶುದ್ಧ ಸತ್ವಗುಣ ಇದ್ದರಿಂದ ಚಂದ್ರನ ಉದಾಹರಣೆ. ಅವ ಕ್ಷತ್ರಿಯನಾಗಿ ರಜೋಗುಣ ಭೂಯಿಷ್ಠನಾದದ್ರಿಂದ ಅವನಿಗೆ ಉದಾಹರಣೆ ಮಂಗಳ ಗ್ರಹದ್ದು. ಆಮೇಲೆ ಉಳಿದವರೆಲ್ಲ ಏನು ಚಿಳ್ಳಿ ಮಿಳ್ಳಿಗಳೇನಿದ್ರು ನಕ್ಷತ್ರಗಳೆಲ್ಲ. ಎಷ್ಟು ಚಂದ ಹೊಂದಿಸಿದ್ದಾರೆ ನೋಡಿ ಪಂಡಿತಾಚಾರ್ಯ. ಅದಕ್ಕೆ ವಿವಿಧ ಪ್ರಭು ಮಧ್ಯ ಸನ್ನಿಷಣ್ಣೋ ನರದೇವೇನ ಸಮಂ ಸಗೂಢ ದೇವಗ ವಿಭವ ಉಡುರಾಡಿವೋಡು ಮಧ್ಯೆ ಸಗಮಕ್ಯಾತ್ತನಗೇನ ಪೂರ್ಣ ಬಿಂಬಗ. ಆಯ್ತು. ಇನ್ನು ಇವತ್ತಿನ ಪ್ರವಚನದಲ್ಲಿ 3 ಶ್ಲೋಕ ಉಳ್ಕೊಂಡಿದೆ. ಆದರೆ ಇವತ್ತಿನ ಪ್ರವಚನ ಮುಗಿದು ಹೋಯ್ತು. ಏನು ಶ್ಲೋಕ ಮುಗಿಸ್ಬಿಟ್ರಿ ಆ ಪ್ರವಚನನ? ಗಡಿಯಾರು ನೋಡೇ ಇಲ್ಲ ನಾವಿನ್ನು. ಇಷ್ಟು ಹೆಂಗ್ ಮುಗಿಸ್ಲಿಕ್ಕತ್ತೀರಿ ನೀವು? ಇಷ್ಟೊತ್ತಿಗೆ 4 ಸಲ ನೋಡಿದ್ರಿ ಕೆಲವರು, 5ನೇ ಸರ್ತಿ ನೋಡಿದ್ರೆ ಮುಗಿಸ್ಬೇಕೀಗ. ಪಂಚರೂಪಿ ಪರಮಾತ್ಮ ಮುಗಿಸ್ಬೇಕೀಗ ನಾವು. ಇನ್ನು 3 ಶ್ಲೋಕ ಬರೋಬ್ಬರಿ ಇವತ್ತಿನ ಪ್ರವಚನ ಮುಗಿದ್ರೆ ಇವತ್ತು ಮುಗೀತು, ನಾಳೆಗೆ ಮತ್ತೆ ನೋಡ್ಕೊಳ್ಳೋದು. ಏನಾಯಿತು ಮುಂದೆ? ಹೀಗೆ ಕೂತಿದ್ರಲ್ಲ, ಕೂತಾಗ ಜಯಸಿಂಹರಾಜ ಒಬ್ಬ ವಿದ್ವಾಂಸರಿಗೆ ಸೂಚನೆ ಮಾಡಿದ. ಒಬ್ಬ ವಿದ್ವಾಂಸರ ಎದ್ದು ನಿಂತ್ಕೊಂಡು ಆಚಾರ್ಯ ಮುಂದೆ ಬಂದು ನಿಂತು ಕುಲಗೋತ್ರಗಳ ಪ್ರವರೋಚ್ಚಾರಣೆಗಳನ್ನ ಮಾಡಿ ಇಂಥ ಶಾಖ ಇಂಥ ಇದು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಚಾರ ಪಾದಕ್ಕೆ ಎರಗಿ ಎದ್ದು ನಿಂತು, ಮಹಾರಾಜರ ಅಪೇಕ್ಷೆ ಇದೆ, ತಮ್ಮ ಬಾಯಿಯಿಂದ ಭಾಗವತ ಕೇಳಬೇಕು ಅಂತ ಅಪೇಕ್ಷೆ ಇದೆ, ದಯಮಾಡಿ ಸ್ವಲ್ಪ ಭಾಗವತ ಪ್ರವಚನ ಮಾಡಬೇಕು ನೀವು ಅಂತ ಕೇಳ್ಕೊಂಡ್ರಂತ. ಬೆಳ್ಳಂಬೆಳಿಗ್ಗೆ ಭಾಗವತ, ಹಸುದ ಹೊಟ್ಟಿಲೆ ಭಾಗವತ ಅಂತಿರ್ತದ ನೋಡ್ರಿ. ಹಸುದ ಹೊಟ್ಟಿಲೆ ಭಾಗವತ ಅಂತಿರಂಗಿಲ್ಲ, ಉಂಡು ಭಾಗವತ ತಡೆಯಂಗಿಲ್ಲ ನಮಗೆ. ಹಸದ ಭಾಗವತ ಏನ್ ತಡಿಬೇಕು ಹೇಳೋಣಂತ. ಇಷ್ಟು ಉಂಡು ಬಿಟ್ಟಿರ್ತಾರೆ ಹೇಳ್ತೀನಿ, ಭಾಗವತಾಗ ಪೂರ್ಣ ಉಂಡದ ಪರಿಣಾಮ ಎಲ್ಲ ಕಾಣಿಸ್ತಿರ್ತದಲ್ಲಿ. ಇವ್ರು ಭಾಗವತ್ ಪರಿಣಾಮ ಎಲ್ಲ ಇಲ್ಲಿ ಬಿಟ್ಟು ಬರೋದಾಗ ಮುಗಿದು ಹೋಗಿರ್ತಾರೆ ಕೆಲಸ ಎಲ್ಲರ. ಹಂಗಲ್ಲ, ಅದಕ್ಕೆ ಹಸದ ಭಾಗವತ ಅಂತ ಉಪವಾಸ ಕೇಳೋದ್ರಿಂದ ವಿಶೇಷ ಪುಣ್ಯ ಅಂತೆ. ಅದಕ್ಕೆ ಜಯಸಿಂಹ ಮಹಾರಾಜನ ಪ್ರಾರ್ಥನಾ, ಸವಿನಯ ಪ್ರಾರ್ಥನೆ, ತಮ್ಮ ಬಾಯಿಯಿಂದ ಭಾಗವತವನ್ನ ಶ್ರವಣ ಮಾಡಬೇಕು ಅಂತದ. ಆಚಾರ್ಯರಂದ್ರು ಆಯ್ತು, ಅವಶ್ಯ ಹೇಳೋಣ, ಏನ್ ದೊಡ್ಡ ವಿಷಯ. ವಿಷ್ಣುವಿನ ಸನ್ನಿಧಾನ, ಭಗವಂತನ ಸನ್ನಿಧಾನದಲ್ಲಿ ಭಾಗವತ ಹೇಳಲಿಕ್ಕೆ ಯಾಕೆ ಹಿಂದೆ ಮುಂದೆ ಮಾಡಬೇಕು, ಅವಶ್ಯವಾಗಿ ಭಾಗವತವನ್ನು ಹೇಳ್ತೇವೆ ಅಂತ ಹೇಳಿದ ಮೇಲೆ ತಮ್ಮ ಮಂಡಳಿಯಲ್ಲಿ, ಶಿಷ್ಯ ಮಂಡಳಿಯಲ್ಲಿ ಒಬ್ರು ಕೂತಿದ್ರಂತೆ. ಹೀಗಂದ್ರಂತೆ ಒಬ್ಬ ಶಿಷ್ಯನಿಗೆ. ಆ ಶಿಷ್ಯರು ಎದ್ದು ಬಂದ್ರು. ಇವ್ರು ಹೀಗೆ, ಅವ್ರು ಹಾಗಂದ್ರೆ ಆ ಶಿಷ್ಯ ಒಬ್ಬ ಎದ್ದು ಬಂದ್ರು. ಆ ಶಿಷ್ಯ ಎದ್ದು ಬಂದು ಅವರು ಸನ್ಯಾಸಿಗಳೇ ಮತ್ತೆ ಸ್ವಾಮಿಗಳೇ ಅವರು. ಆ ಸನ್ಯಾಸಿಗಳು ಎದ್ದು ಬಂದು ಆಚಾರ್ಯ ಪಾದವನ್ನು ಗಟ್ಟಿ ಹಿಡಿದು ಏನಾಗಬೇಕು ಅಂತ ಕೇಳಿದಾಗ, ಇಲ್ಲಿ ಕೂಡ್ರಿ ಅಂತ ಆಚಾರ್ಯರು ಬೊಟ್ಟು ಮಾಡಿದ್ರೆ ಆಚಾರ್ಯ ಅವ್ರನ್ನ ಕೂಡಿಸಿಬಿಟ್ಟು ನೀವು ಸೇರಿ ಪ್ರವಚನ ಮಾಡೋಣ ಅಂದ್ರಂತ. ಅವರಿಗೆ ಗಾಬರಿ ಆಯ್ತು ಶಿಷ್ಯರಿಗೆ. ಗುರುಗಳ ನಿಮ್ಮ ಬಾಜು ಕೂತ್ಕೊಂಡು ಪ್ರವಚನ ಹೆಂಗ್ ಮಾಡೋದು ಅಂತ. ಉಪೇಂದ್ರ ತೀರ್ಥರಿಗೊಮ್ಮೆ ಹೇಳಿದ್ರೆ ನೆನಪದ ಇಲ್ಲಿ ದಶಮಸ್ಕ 10ನೇ ಸರ್ಗದಾಗ, ಯಾರು ಮುಂದೆ ಬರ್ತೀರಿ ಬರ್ರಿ ಅಂದ್ರೆ ಉಪೇಂದ್ರ ತೀರ್ಥರು ಮುಂದೆ ಬಂದ್ಬಿಟ್ಟಿದ್ರು. ಪುತ್ತಿಗೆ ಮಠದ ಮೂಲ ಎತ್ತಿಗಳು ತಗೊಂಡು ಹೊಡಿ ಅಂತ ಹೇಳ್ಬಿಟ್ಟಿದ್ರು. ಕೊಡ್ಲಿ ತಗೊಂಡು ಎತ್ತಿ ಬಿಟ್ಟಿದ್ರು. ಅವ್ರು ಕಳ್ಳರೆಲ್ಲ ಓಡಿ ಹೋಗ್ಬಿಟ್ಟಿದ್ರಿ. ಉಪೇಂದ್ರ ತೀರ್ಥರದ ಅವತ್ತು ಅವರಿಗೆ ಅವಕಾಶ ಇತ್ತು. ಇವತ್ತೊಬ್ಬ ಸ್ವಾಮಿಗಳು ಕರೆದ್ರು ಮುಂದೆ ಬರ್ರಿ ಅಂತ ತಿಳ್ಕೊಂಡು ಹೇಳಿ. ಆ ಸ್ವಾಮಿಗಳು ಮುಂದೆ ಬಂದು ನಿಂತ್ಕೊಂಡು ಆಚಾರ್ಯರು ಯಾವ ಭಾಗವನ್ನು ಹೇಳ್ರಿ ಅಂದ್ರು ಅದನ್ನು ಹೇಳಿದ್ರು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಅವದತ್ಸ ಕಥಾಮೃತಾಂಗ ಪಾಣೇ ಭಗವಾನ್ ಭಾಗವತೆ ಭವಾಪಹಂತ್ರೀಂ ಅನುಕೂಲ ಗುಣಸ್ವರಾದಿ ಭಾಜಾ ನಿಜ ಶಿಷ್ಯ ಪ್ರವರೇಣ ಮಚ್ಚಮಾನೇ. ಯಾರವರು ಮುಂದೆ ಬಂದವರು? ನಿಜ ಶಿಷ್ಯ ಪ್ರವರೇಣ ಮಚ್ಚಮಾನೇ. ಪಂಡಿತಾಚಾರ್ಯ ಒಂದು ಸಣ್ಣ ಫುಟ್ ನೋಟ್ ಏನು? ನಿಜ ಶಿಷ್ಯ ಪ್ರವರೇಣ ಋಷಿಕೇಶ ತೀರ್ಥೇನ. ಯಾರವರು ಬಂದವರು? ಋಷಿಕೇಶ ತೀರ್ಥರು.
ಅವರ ಗಂಟ್ಲು ತುಂಬಾ ಇಂಪಾಗಿತ್ತಂತ. ಆಚಾರ್ಯರು ಯಾವ ಶ್ಲೋಕವನ್ನು ಹೇಳ್ತಾರೋ, ಯಾವ ಶ್ಲೋಕದ ಅಭಿಪ್ರಾಯ ಅವರಿಗೆ ಹೇಳಬೇಕು ಅಂತ ಬರ್ತದೋ ಗ್ರಹಿಸ್ತಿದ್ರಂತೆ, ಗ್ರಹಿಸಿಕೊಂಡು ಅದನ್ನು ಹೇಳ್ತಿದ್ರಂತೆ. ಇದೊಂದು ಕಲೆ ಇತ್ತು ಹಿಂದೆಲ್ಲ, ಈಗ ಹೋಗ್ಬಿಟ್ಟಿದೆ ಇವಾಗ. ಒಬ್ಬರು ಶ್ಲೋಕ ವಾಚನ ಮಾಡ್ತಿದ್ರು, ಒಬ್ಬರು ಅರ್ಥ ಹೇಳ್ತಿದ್ರು ಅಂತ ಒಂದು ಕಲಾ ಅದೊಂದು. ಅದು ಸುಮ್ಮನೆ ಉದ್ದಕೊಂಡು ಶ್ಲೋಕ ಹೇಳೋದು, ಇವ್ರು ಯಾರೋ ಅರ್ಥ ಹೇಳೋದು ಹಿಂಗೆ ಮಾಡಿ ಬರಂಗಿಲ್ಲ. ಅದು ಸರಿಯಾಗಿರ್ಬೇಕ್ರಿ. ಇವರು ಶ್ಲೋಕ ಅನ್ನೋ ಇಂಪಾದದ್ದಕ್ಕೆ ಸರಿಯಾದ ವಿವರಣೆ ಕೊಡಬೇಕು. ಅವ್ರು ನಿಲ್ಲಿಸಿದ ಕೂಡಲೇ ಮತ್ತೆ ಆ ಶ್ಲೋಕ ಹೇಳಬೇಕು. ಹಿಂಗೆಲ್ಲ ಅದು ಹೊಂದಾಣಿಕೆ ಇರಬೇಕು ಅದಕ್ಕೆ. ನಾನು ಒಂದು ಸರ್ತಿ ಟ್ರೈ ಮಾಡಿದೆ, ಇದನ್ನು ಬಿಡ್ಲಿಲ್ಲ. ಎಲ್ಲ ಪ್ರಯೋಗ ಮಾಡಿ ಮುಗಿಸ್ಬಿಟ್ಟಿನ್ರಿ ನಾನು. ಇಂಥ ಪ್ರಯೋಗ ಮಾಡಿಲ್ಲ ಅಂತಿಲ್ಲ, ಪ್ರಯೋಗ ಮಾಡಿದೆ ಒಂದ್ಸಲ. ಒಬ್ರನ್ನ ಕೂಡ್ಸ್ಕೊಂಡು ಹೇಳಿ, ನೀವು ಹೇಳ್ರಿ ನಾ ಹೇಳ್ತೀನಿ ಅಂತ. ಹೊಸ ಹುರುಪು ಅವಾಗ ಪ್ರವಚನಕ್ಕೆ ಬಿದ್ದಿದ್ವಿ, ಹೇಳ್ಬಿಡಿ ಅಂತ ಕುಣ್ಸುಡ್ ಮಾಡಿಸಿ. ಅವ್ರೊಂದಾಗ್ತಿತ್ತು, ನಮ್ದೊಂದಾಗ್ತಿತ್ತು. ಅವ್ರದ್ದು ಮುಕ್ತಾಯ, ನಮ್ದು ಪ್ರಾರಂಭ. ಕೊನೆಗೆ ನಿರ್ಧಾರ ಮಾಡಿಕೊಂಡೆ, ನನ್ನ ಗಂಟ್ಲು ಹೆಂಗರ ಇರೋಲ್ದು ಯಾಕೆ, ಇದ್ರಲ್ಲೇನೆ ಶ್ಲೋಕ ಹೇಳೋದು ಇಲ್ಲ ಅರ್ಥ ಹೇಳೋದು ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ಕೆಲವೊಮ್ಮೆ ಹಿಂಗಾಗಿಬಿಟ್ಟಿರ್ತದ್ರಿ, ಶ್ಲೋಕ ಓದೋರು ಹಿಂದೆ ಉಳ್ಕೊಂಡಿರ್ತಾರೆ, ಅರ್ಥ ಹೇಳೋರು ಮುಂದೆ ಹೋಗ್ಬಿಟ್ಟಿರ್ತಾರೆ. ಕೆಲವೊಮ್ಮೆ ಹಿಂಗೂ ಆಗಿರ್ತದೆ, ಆ ಅರ್ಥ ಹೇಳೋರು ಮುಂದೆ ಹೋಗಿರ್ತಾರೆ, ಶ್ಲೋಕ ಹೇಳಿ ಹಿಂದೆ ಕೂತ್ಬಿಟ್ಟು ಎರಡೂ ಆಗ್ಬಿಟ್ಟಿರ್ತಾವ ಗದ್ಲ. ಅದು ಯಾಕೆ ಆಗ್ತದೆ ಅಂದ್ರೆ ಓದೋರಿಗೆ ಅರ್ಥ ಗೊತ್ತಿರಂಗಿಲ್ಲ, ಅರ್ಥ ಹೇಳೋರಿಗೆ ಓದಲಿಕ್ಕೆ ಬರ್ತದೆ. ಎರಡೂ ಸಮಸ್ಯೆ ಅದು. ಅದಕ್ಕೆ ಹಂಗಾಗಬಾರದು ಅಂತ ತಿಳ್ಕೊಂಡು ಹೇಳಿ. ಆದರೆ ಇಲ್ಲಿ ಋಷಿಕೇಶ ತೀರ್ಥರು, ಈ ಋಷಿಕೇಶ ತೀರ್ಥರ ಬಗ್ಗೆ ಬಹಳ ಪ್ರಚಾರಕ್ಕೆ ತಂದವರು ಬನ್ನಂಜೆ ಗೋವಿಂದಾಚಾರ್ಯ. ಬನ್ನಂಜೆ ಗೋವಿಂದಾಚಾರ್ಯ ಋಷಿಕೇಶ ತೀರ್ಥರ ಬಗ್ಗೆ ಎಷ್ಟು ಪ್ರಚಾರಕ್ಕೆ ತಂದ್ರು ಅಂದ್ರೆ, ಪ್ರಾಯ ಋಷಿಕೇಶ ತೀರ್ಥರೇನಾದರೂ ಇದ್ದಿದ್ರೆ ದಯಮಾಡಿ ನೀ ನನ್ನ ಪ್ರಚಾರಕ್ಕೆ ತರಬೇಡಪ್ಪ, ನಿಲ್ಲಿಸು ಅಂತ ಹೇಳ್ಕೋತಿದ್ರೋ ಏನೋ ಗೊತ್ತಿಲ್ಲ. ಅಷ್ಟು ಪ್ರಚಾರಕ್ಕೆ ತಂದವರು ಬನ್ನಂಜೆ ಗೋವಿಂದಾಚಾರ್ಯರು. ಯಾಕೆ ಅಂದ್ರೆ ಅದು ಒಂದೇ ಒಂದು ಕಾರಣ, ಅವರು ಮೊದಲು ಆಚಾರ್ಯ ಗ್ರಂಥಗಳನ್ನ ಬರೆದವರು, ಹಸ್ತಪ್ರತಿ ತಯಾರು ಮಾಡಿದವರು ಅವರು. ಮುಗಿದೋಯ್ತು, ಅವ್ರು ಬರೆದದ್ದೇ ಖರೇ ಪಾಠ, ಉಳಿದವ್ರು ಬರೆದದ್ದೆಲ್ಲ ಸುಳ್ಳು ಪಾಠ. ಎಲ್ಲಿವರೆಗೆ ನಮ್ಮ ಟೀಕಾಕೃತ್ಪಾದರಿಗೂ ಸರಿಯಾದ ಪಾಠ ಸಿಕ್ಕಿಲ್ಲ, ವ್ಯಾಸರಾಜರಿಗೆ ಸರಿಯಾದ ಪಾಠ ಸಿಕ್ಕಿಲ್ಲ, ರಾಯರಿಗೆ ಸರಿಯಾದ ಪಾಠ ಸಿಕ್ಕಿಲ್ಲ ಅಂತ ಪುಸ್ತಕ ಬರೆದ್ರು. ಮೊನ್ನೆ ಬರೆದು ಮಂಗಳ ಮಾಡ್ಕೊಂಡು ಹೋಗ್ಬಿಟ್ರು, ಬರೆದ್ಮೇಲೆ ಹೋಗ್ಬಿಟ್ರು. ಖಂಡಾರ್ಥ ನಿರ್ಣಯ ಅಂತ ಬರ್ತದೆ, 16ನೇ ಸರ್ಗದಲ್ಲಿ ಖಂಡಾರ್ಥ ನಿರ್ಣಯ ಅಂತ ಬರ್ತದೆ. ಅವತ್ತು ಬನ್ನಂಜೆ ಗೋವಿಂದಾಚಾರ್ಯರು ಏನು ಬರೆದಿದ್ದಾರೆ ಖಂಡಾರ್ಥ ನಿರ್ಣಯದಲ್ಲಿ, ಅವರಿಗೆ ಮೂಲ ಪಂಕ್ತಿಗಳೇ ಅರ್ಥ ಆಗಿಲ್ಲ ಅಂತ ಅನ್ನೋದು ನನಗೆ ಗ್ಯಾರಂಟಿ ಆಗಿದೆ. ಬನ್ನಂಜೆ ಗೋವಿಂದಾಚಾರ್ಯ ಇದ್ದಿದ್ರೆ ಗ್ಯಾರಂಟಿ ಅವ್ರಿಗೆ ಹೇಳ್ತಿದ್ದು, ಬಿಡ್ತಿದ್ದಿಲ್ಲ. ನನ್ನ ಪುಸ್ತಕ ಸಿಗೋದು ಲೇಟ್ ಆಯ್ತು ನನ್ನ ಕೈಯಲ್ಲಿ. ಅವ್ರಿಗೇನು ಅಂದ್ರೆ ಮಧ್ವಾಚಾರ್ಯ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಅರ್ಥ ಆಗಿಲ್ಲ ಅವರಿಗೆ. ಪಾಪ ಟೀಕಾಕೃತ್ಪಾದರು ಹೇಳಿದ್ದಂತೂ ಸುತರಾಮ್ ಅರ್ಥ ಆಗಿಲ್ಲ. ತಾವೇ ಒಂದು ವ್ಯಾಖ್ಯಾನವನ್ನು ಬರ್ಕೊಂಡು ಮಹಾ ಅಬದ್ಧ ವ್ಯಾಖ್ಯಾನಗಳನ್ನು ಬರೆದಿಟ್ಟು ಜನರಿಗೆಲ್ಲ ಹಾದಿ ತಪ್ಪಿಸೋ ಕೆಲಸ ಮಾಡಿಬಿಟ್ಟಿದ್ದಾರೆ. ಇದು ನನಗೂ ಕೂಡ ಗೊತ್ತಿರಲಿಲ್ಲ. ಋಷಿಕೇಶ್, ನಾವೆಲ್ಲ ಸಣ್ಣವರಾವ. ಋಷಿಕೇಶ ತೀರ್ಥರು ಅಂತ ಪ್ರಸಿದ್ಧಿಗೆ ತರಿಸಿದ್ದು ಯಾರು ಅಂದ್ರೆ ಬನ್ನಂಜೆ ಗೋವಿಂದಾಚಾರ್ಯ. ಆಮೇಲೆ ನಾವು ಋಷಿಕೇಶ ತೀರ್ಥರ ಕಡೆಗೆ ನೋಡ್ಲಿಕ್ಕೆ ಶುರು ಮಾಡಿದ್ದು. ಅವು ಪಾಠ ಎಲ್ಲಿವೆ ಏನು, 1-2 ಸಾಲು ವ್ಯತ್ಯಾಸ ಆಗಿಬಿಟ್ರೆ ಅದೇ ದೊಡ್ಡ ಕಥೆ ಮಾಡಿಟ್ಬಿಟ್ಟಿದ್ದಾರೆ. ಅದೆಲ್ಲ ನಾವು ಋಷಿಕೇಶ ತೀರ್ಥರ ಬಗ್ಗೆ ಅವರು ಲಿಖಿತ ಹಸ್ತಪ್ರತಿ ಅದೇ ದೊಡ್ಡದು ಅಂತ ತಿಳ್ಕೊಂಡು ಹೇಳಿ ಜಗತ್ತಿನ ತುಂಬ ಹೇಳಿ ಇಟ್ಬಿಟ್ಟು, ಆದರೆ ಅವರು ನಮಗೆ ಕೊಟ್ಟಿರುವಂತಹ ಇನ್ನು ಅನೇಕ ವಿಷಯಗಳನ್ನು ಹೇಳಲೇ ಇಲ್ಲ ಬನ್ನಂಜೆ ಗೋವಿಂದಾಚಾರ್ಯ. ಮರೆ ಮಾಡಿಬಿಟ್ರು. ಎಂಥ ವಿಷಯವನ್ನು ಹೇಳಬೇಕಾಗಿತ್ತು ಅವರು ಹೇಳಲಿಲ್ಲಲ್ಲ. ಅದಕ್ಕೆ ಅವರು ಋಷಿಕೇಶ ತೀರ್ಥರು ಏನು ಬರೆದಿದ್ದಾರೆ ಅಂದ್ರೆ ಸಂಪ್ರದಾಯ ಪದ್ಧತಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ, ಚಿಕ್ಕ ಗ್ರಂಥ. ಇದನ್ನು ನಿಜವಾಗಿ ಅವರು ಹೇಳಿದ್ದಿದ್ರು ಅಂದ್ರೆ ನಾನು ಒಪ್ತಿದ್ದೆ. ಸರ್ವಮೂಲ ಪ್ರತಿ ತೆಗೆದಿದ್ದಾರೆ, ದೊಡ್ಡ ಕೆಲಸ. ಆಚಾರ್ಯ ಸಾಕ್ಷಾತ್ ಶಿಷ್ಯರು, ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಇಲ್ಲಿಂದ ಅವರು ಎಲ್ಲಿದ್ದಾರೋ ಅಲ್ಲಿವರೆಗೆ ನಾವು ನಮಸ್ಕಾರ ಹಾಕ್ತೀವಿ. ಋಷಿಕೇಶ ತೀರ್ಥರ ಬಗ್ಗೆ ನಮ್ದೇನು ತಕರಾರಿಲ್ಲ, ಎರಡನೇ ಮಾತಿಲ್ಲ. ಬನ್ನಂಜೆ ಗೋವಿಂದಾಚಾರ್ಯ ಮಾಡಿದ ತಪ್ಪು ಕೆಲಸಗಳೇನು ಅಂತ ಕೇಳಿದ್ರೆ, ಅವರು ಮೊದಲನೇ ಇದ್ದು ಋಷಿಕೇಶ ತೀರ್ಥರ ಕಾಂಟ್ರಿಬ್ಯೂಷನ್ ಏನು ಅಂತ ನಮ್ಗೆ ಹೇಳಲೇ ಇಲ್ಲ. ಅಲ್ಲಿ ಹೇಳಿದ್ದಿದ್ರೆ ಸರಿ ಗೊತ್ತಾಗ್ತಿತ್ತು. ಋಷಿಕೇಶ ತೀರ್ಥರು ಹೇಳಿದ ಒಂದು ವಾಕ್ಯವನ್ನು ಓದ್ತೀನಿ, ಅವರೇ ಹೇಳಿದ ಮಾತನ್ನೇ ಹೇಳ್ತೀನಿ, ಆವಾಗ ಅರ್ಥ ಆಗತ್ತೆ ಅವ್ರಿಗೇನು ಕೊಟ್ಟಿದ್ದಾರೆ ಋಷಿಕೇಶ ತೀರ್ಥರು ನಮಗೆ ಅಂತ ಹೇಳಿ. ಯಸ್ ಸಾಕ್ಷಾದನುಜಃ ಶಮಾದಿ ಸುಗುಣಃ ಶ್ರೀ ವಿಷ್ಣು ತೀರ್ಥಾಕ್ವಯಃ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರುಃ ಶ್ರೀಪದ್ಮನಾಭಾಕ್ವಯಃ ತಾಭ್ಯಾಮೇಷ ದದೌ ಗುರುಃ ಸದಯಿತೋ ವಿಷ್ಣು ಸ್ಥಿತೋ ಯಾ ಸುತಾಃ ಮೂರ್ತಿ ಶುದ್ಧ ಶಿಲಾತ್ಮಿಕಾಃ ಸ್ಥಳಯುಗೆ ತಸ್ಯಾನುಜೋಸ್ಥಾಪಯತ್. ಈ ಮಾತು ಅರ್ಥ ಮಾಡಿಕೊಂಡಿದ್ದಿದ್ರೆ ನಿಜವಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಋಷಿಕೇಶ ತೀರ್ಥರ ಬಗ್ಗೆ ಹೇಳಿದ್ರು ಅಂತ ನಾವು ಗೌರವ ಕೊಡ್ಬೇಕು ಅವರಿಗೆ. ಯಾಕೆ ಗೊತ್ತಾ,
ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾತ್ಮಯ. ಘಟ್ಟದ ಮೇಲೆ ಕರ್ನಾಟಕದ ಪೂರ್ವ ಸಜ್ಜನ ಗುರು ಅಂತ ಕರೆಸಿಕೊಂಡವರು ಪದ್ಮನಾಭ ತೀರ್ಥರು ಅಂತ ಮುಕ್ತ ಕಂಠದಿಂದ ವರ್ಣನೆ ಮಾಡಿದವರು ಋಷಿಕೇಶ ತೀರ್ಥರು. ಯಾರು ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿ, ಅಂದ್ರೆ ಘಟ್ಟದ ಮೇಲಿನ ಪರಂಪರೆಯಲ್ಲಿ ಅಂತ ಭಾವಿಸ್ಬೇಡ್ರಿ. ನಾನು ಪದ್ಮನಾಭ ತೀರ್ಥರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಉಳಿದವರ ಬಗ್ಗೆ ಹೇಳಬಾರದು, ಹೇಳುವ ಹಾಗಿಲ್ಲ ಅಂತ ಅಭಿಪ್ರಾಯ ಅಲ್ಲ. ಸ್ಪಷ್ಟ ಮಾಡ್ತೀನಿ. ಮೊದಲು ಪದ್ಮನಾಭ ತೀರ್ಥರು ಘಟ್ಟದ ಮೇಲಿನ ಪರಂಪರೆಯಲ್ಲಿ ಮೊಟ್ಟ ಮೊದಲ ಯತೀಶ್ವರರಾಗಿ, ಅಂಡರ್ಲೈನ್ ಮಾಡ್ಕೊಳ್ರಿ, ಘಟ್ಟದ ಮೇಲಿನ ಯತಿಗಳ ಪರಂಪರೆಯಲ್ಲಿ ಮೊಟ್ಟ ಮೊದಲಿಗರಾಗಿ ಶ್ರೀಮದಾಚಾರ್ಯರ ಉತ್ತರಾಧಿಕಾರಿಗಳಾಗಿ ಬಂದದ್ದನ್ನ ಹೇಳಿದವರು ಋಷಿಕೇಶ ತೀರ್ಥರು. ಅವರಿಗೇನ್ ಕೊಟ್ಟರು ಆಚಾರ್ಯರು ಅಂತ ಕೇಳಿದ್ರೆ ವ್ಯಾಸ ಮುಷ್ಟಿಗಳನ್ನ ಕೊಟ್ಟಿದ್ದಾರೆ ಅಂತ ಬರೆದಿದ್ದಾರೆ. ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾತ್ಮಯ. ಇದೊಂದೇ ಹೇಳಿಲ್ಲ, ಇನ್ನೊಂದು ಮಾತು ಅಂಡರ್ಲೈನ್ ಮಾಡ್ಕೋಬೇಕು ನಾವೆಲ್ಲ. ಯಸ್ ಸಾಕ್ಷಾತ್ ಅನುಜಃ ಶಮಾದಿ ಸುಗುಣ ಶ್ರೀ ವಿಷ್ಣು ತೀರ್ಥಾತ್ಮಯ. ಆಚಾರ್ಯರ ಪೂರ್ವಾಶ್ರಮದ ತಮ್ಮಂದಿರು ವಿಷ್ಣು ತೀರ್ಥರು, ಅವರಿಗೂ ವ್ಯಾಸ ಮುಷ್ಟಿಗಳನ್ನು ಕೊಟ್ಟಿದ್ದಾರೆ. ಇಬ್ಬರಿಗೆ ಕೊಟ್ಟದ್ರೆ ನೆನಪಿಟ್ಟುಕೊಳ್ರಿ. ಒಂದು ಪದ್ಮನಾಭ ತೀರ್ಥರಿಗೆ, ಒಂದು ವಿಷ್ಣು ತೀರ್ಥರಿಗೆ, ಆಚಾರ್ಯ ಪೂರ್ವಾಶ್ರಮದ ತಮ್ಮಂದರಿಗೆ. ವಿಷ್ಣು ತೀರ್ಥರು ಎರಡು ಮಠಕ್ಕೆ ಅಧಿಕಾರಿಗಳವರು. ಒಂದು ಇವತ್ತು ಯಾವುದು ಸೋದೆ ಮಠ ಅಂತ ಕರೆಸಿಕೊಳ್ತಾ ಇದೆ ಆ ಮಠಕ್ಕೂ, ಸುಬ್ರಹ್ಮಣ್ಯ ಮಠಕ್ಕೂ ಅವರು ಮೂಲ ಯತಿಗಳು. ಅವರಿಗೆ ವಿಷ್ಣು ತೀರ್ಥರಿಗೆ ಆಚಾರ್ಯರು ವ್ಯಾಸಮುಷ್ಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾತ್ಮಯ, ಪದ್ಮನಾಭ ತೀರ್ಥರಿಗೂ ವ್ಯಾಸಮುಷ್ಟಿಯನ್ನು ಕೊಟ್ಟಿದ್ದಾರೆ. ಈ ಅಪೂರ್ವ ಅಂಶವನ್ನ ಹೇಳಿದವರು ಋಷಿಕೇಶ ತೀರ್ಥರು. ನಮಗೆ ಇದು ಮಧ್ವ ವಿಜಯದಲ್ಲಿ ಇಲ್ಲ, ಅಂಡರ್ಲೈನ್ ಮಾಡ್ಕೊಳ್ರಿ. ಮಧ್ವ ವಿಜಯದಲ್ಲಿ ವ್ಯಾಸಮುಷ್ಟಿ ಬಂದದ್ದು ಮಾತ್ರ ಇದೆ ವಿನಃ ಯಾರ್ಯಾರಿಗೆ ಕೊಟ್ಟರು ಅಂತ ಹೇಳಿಲ್ಲ. ಇದರ ಜೊತೆಗೆ ಋಷಿಕೇಶ ತೀರ್ಥರ ಉಪಕಾರ ಏನು ಅಂತ ಕೇಳಿದ್ರೆ 8 ಮಂದಿಗೂ ಆಚಾರ್ಯರು ಯಾವ ಯಾವ ಪ್ರತಿಮೆಗಳನ್ನ ಕೊಟ್ರು ಅಂತ ಬರೆದಿದ್ದಾರೆ. ಇದು ಎಷ್ಟು ಉಪಕಾರ ನಮಗೆ ಋಷಿಕೇಶ ತೀರ್ಥರು ಮಾಡಿದ್ದು. ಋಷಿಕೇಶ ತೀರ್ಥರು ಮಾಡಿದ ಉಪಕಾರ ಕಡಿಮೆಯಾ? ನೋಡಿಕೊಳ್ಳ್ರಿ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಂತಾರೆ, ಋಷಿಕೇಶ ತೀರ್ಥರಿಗೆ, ಋಷಿಕೇಶ ತೀರ್ಥರು ಫಲಿಮಾರು ಮಠದ ಮೂಲ ಯತಿಗಳಿಗೆ ಏನ್ ಕೊಟ್ರು ಅಂತ ಕೇಳಿದ್ರೆ ಸೀತಾ ಸಮೇತ ಲಕ್ಷ್ಮಣ ಸಮೇತನಾದ ರಾಮಚಂದ್ರ. ಮಧ್ವಾಕ್ವಯೋಯಂ ಮರುದೀಶ್ವರೋದಾತ್ ಮುದಾ ಋಷಿಕೇಶ ನೃಸಿಂಹ ತೀರ್ಥಯೋ ಸೀತಾನುಜಾಭ್ಯಾಂ ಸಹಿತಂ ರಘುತ್ತಮಂ ಚತುರ್ಭುಜಂ ಕಾಲಿಯ ಮರ್ಧನಂ ಹರಿಂ. ಅದಮಾರು ಮಠದ ಮೂಲ ಯತಿಗಳೇನು ನರಸಿಂಹ ತೀರ್ಥರಿದ್ರಲ್ಲ, ಇದನ್ನೂ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಪಾಪ ಬನ್ನಂಜ ಗೋವಿಂದಾಚಾರ್ಯ. ಅಲ್ಲಿ ನರಸಿಂಹ ತೀರ್ಥರು ಹೋಗಿ ನರಹರಿ ತೀರ್ಥರು ಮಾಡಿಬಿಟ್ಟಿದ್ರು. ಬರ್ತದೆ ಈಗ ನರಹರಿ ತೀರ್ಥರ ಕಥೆನೂ ಬರ್ತದೆ, ಹೇಳ್ತೀನಿ, ಅದನ್ನು ತಗೋತೀನಿ ಒಂದ್ಸರ್ತಿ. ನರಹರಿ ತೀರ್ಥರು ನರಸಿಂಹ ತೀರ್ಥರು ಎಂಬುದು ಇಬ್ರು ಭಿನ್ನರು ಅನ್ನೋಷ್ಟು ಗೊತ್ತಿಲ್ಲದೆ ಅಷ್ಟು ವಿಜ್ಞಾನಿಗಳಾಗಿದ್ದರು ಬನ್ನಂಜ ಗೋವಿಂದಾಚಾರ್ಯ. ಇರಲಿ, ಅದಕ್ಕೆ ಸೀತಾನುಜಾಭ್ಯಾಂ ಸಹಿತಂ ರಘುತ್ತಮಂ ಚತುರ್ಭುಜಂ ಕಾಳಿಯ ಮರ್ದನಂ, 4 ಭುಜಗಳಿರುವ ಕಾಳಿಯ ಮರ್ದನ ಕೃಷ್ಣ ಪ್ರತಿಮೆಯನ್ನ ಅದಮಾರ ಮಠದ ಮೂಲಯತಿಗಳಿಗೆ ಕೊಟ್ಟಿದ್ದಾರೆ. ಅದಮಾರ ಮಠದ ಮೂಲಯತಿಗಳಿಗೆ ಋಷಿಕೇಶ ತೀರ್ಥರಿಗೆ ರಾಮನನ್ನು ಕೊಟ್ಟಿದ್ದಾರೆ, ಸೀತಾ ಲಕ್ಷ್ಮಣ ಸಮೇತರಾದ ರಾಮನನ್ನು. ಜನಾರ್ದನ ತೀರ್ಥರು ಯಾರವರು ಕೃಷ್ಣಾಪುರದ ಮಠದ ಸ್ವಾಮಿಗಳು, ಮೂಲ ಸ್ವಾಮಿಗಳು, ಅವರಿಗೆ ದ್ವಿಭುಜ ಕಾಲಿಯ ಮರ್ದನ. ನೋಡ್ರಿ, ಅದಮಾರ ಮಠಕ್ಕೆ ಚತುರ್ಭುಜ ಕಾಲಿಯ ಮರ್ದನ, ಕೃಷ್ಣಾಪುರ ಮಠಕ್ಕೆ 2 ಭುಜದ ಕಾಲಿಯ ಮರ್ದನ. ಇನ್ನು ಉಪೇಂದ್ರ ತೀರ್ಥರಿಗೆ ಮತ್ತು ವಾಮನ ತೀರ್ಥರಿಗೆ ಅಂದ್ರೆ ಪುತ್ತಿಗೆ ಮಠದ ಮೂಲಯತಿಗಳಿಗೂ ಶಿರೂರು ಮಠದ ಮೂಲಯತಿಗಳಿಗೂ ಕೂಡ ವಿಠ್ಠಲ ಪ್ರತಿಮೆಯನ್ನು ಕೊಟ್ಟಿದ್ದಾರೆ. ಇಬ್ಬರಿಗೂ ವಿಠ್ಠಲ ಪ್ರತಿಮೆಯನ್ನು ಕೊಟ್ಟಿದ್ದಾರೆ. ಕೊನೆಗೆ ವಿಷ್ಣು ತೀರ್ಥರಿಗೆ ತಮ್ಮಂದ್ರಿಗೆ ಸೂಕರಸ್ಯ ವರಾಹ ದೇವರನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅಂದ್ರೆ ವಿಷ್ಣು ತೀರ್ಥರು ಯಾವ ಪ್ರತಿಮೆಯನ್ನ ಪೂಜೆ ಮಾಡ್ತಿದ್ರು ನಿತ್ಯದಲ್ಲಿ ಮೇಲಿಟ್ಟುಕೊಂಡು ಆಚಾರ ಕರಾಚಿತ ಪ್ರತಿಮೆ ಅಂತ ಕೇಳಿದ್ರೆ ಭೂವರಾಹ ದೇವರು. ಅದಕ್ಕೆ ಮುಂದೆ ಅದೇ ಪರಂಪರೆಯಲ್ಲಿ ಬಂದಿರುವಂತಹ ವಾದರಾಜ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಭೂವರಾಹ ಅಂತ ಇತ್ತು. ಅವರ ಹೆಸರು ಭೂವರಾಹ ಅಂತ ಪೂರ್ವಾಶ್ರಮದ ಹೆಸರು. ಅದು ಉಪಾಸನೆ ಮಾಡೋರು ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ. ನೋಡ್ರಿ, ಇದೆಲ್ಲ ಋಷಿಕೇಶ ತೀರ್ಥರು ಎಷ್ಟು ಅದ್ಭುತವಾಗಿ ನಮಗೆ ಕೊಡ್ತಾ ಹೋಗ್ತಾರೆ. ಮುಂದೆ ಕಾಡಿಯೂರು ಮಠದ ಮೂಲ ಪುರುಷರಾದ ರಾಮತೀರ್ಥರಿಗೆ ನರಸಿಂಹದೇವರನ್ನು, ಪೇಜಾವರ ಮಠದ ಮೂಲ ಪುರುಷರಾದ ಅಜೋಕ್ಷಜ ತೀರ್ಥರಿಗೆ
ವಿಠ್ಠಲರನ್ನು ಕೊಟ್ಟಿದ್ದಾರೆ. ವಿಠ್ಠಲ ಅವ್ರದ್ದು ನಾಮ ವಿಠ್ಠಲ, ವಿಠ್ಠಲನ್ ಕೊಟ್ಟಿದ್ದಾರೆ. ಆಯ್ತಾ? ಕೊನೆಯದ್ ನೋಡ್ರಿ, ಹೇಳುವಾಗ ಸ್ವಾರಸ್ಯ. ಪದ್ಮನಾಭ ತೀರ್ಥರಿಗೆ ಯಾವ ದೇವರನ್ನು ಕೊಟ್ಟರು ಅಂದ್ರೆ ರಘುವಂಶಶೇಖರಂ, ಮೂಲ ರಾಮದೇವರನ್ನ ಯಾರಿಗೆ ಕೊಟ್ಟಿದ್ದಾರೆ? ಪದ್ಮನಾಭ ತೀರ್ಥರಿಗೆ ಕೊಟ್ಟಿದ್ದಾರೆ. ಇದನ್ನು ಹೇಳಿದವರು ನಾವು ನೀವಲ್ಲ, ಋಷಿಕೇಶ ತೀರ್ಥರು ಹೇಳಿದ್ದು. ಶ್ರೀ ರಘುವಂಶಶೇಖರಂ ಶ್ರೀ ಪದ್ಮನಾಭಾತ್ಮಯ ಯೋಗ ಮೂಲಗೆ ಅಂದ ಮೇಲೆ ಪದ್ಮನಾಭ ತೀರ್ಥರಿಗೆ ಮೂಲರಾಮದೇವರು, ಆಮೇಲೆ ಸೀತಾದೇವಿ ಮೂಲ ಸೀತಾದೇವಿ, ಜೊತೆಗೆ ದಿಗ್ವಿಜಯ ರಾಮದೇವರು, ಈ ಮೂವರು ಬಂದದ್ದು ಪದ್ಮನಾಭ ತೀರ್ಥರಿಗೆ ಆಚಾರ್ಯರಿಂದ, ಜೊತೆಗೆ ವ್ಯಾಸಮುಷ್ಟಿಗಳು. ಇದು ಈ ಘಟ್ಟದ ಮೇಲಿನ ಪರಂಪರೆಯಲ್ಲಿ ಬಂದುಬಿಟ್ಟದ್ದು. ಆ ಕಡೆಗೆ ಅವರಿಗೆಲ್ಲ ಒಬ್ಬರಿಗೆ ವಿಠ್ಠಲ ದೇವರು, ಒಬ್ಬರು ರಾಮದೇವರು, ಒಬ್ಬರು ದ್ವಿಭುಜಕಾಲಿ ಮರ್ದನ, ಇನ್ನು ಚತುರ್ಭುಜ ನರಸಿಂಹದೇವರು, ವರಾಹದೇವರು ಆ ಕಡೆ ಕೊಟ್ಟಿದ್ದಾರೆ. ಅದರಲ್ಲಿ ವ್ಯಾಸಮುಷ್ಟಿಯನ್ನು ಕೊಟ್ಟಿದ್ದು ವಿಷ್ಣು ತೀರ್ಥರಿಗೆ ಮಾತ್ರ. ಆ ಕಡೆಗೆ ಈ ಕಡೆಗೆ ಪದ್ಮನಾಭ ತೀರ್ಥರಿಗೆ ಇಷ್ಟು ಸ್ಪಷ್ಟವಾಗಿ ಝಳ 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 ಝಳವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಮೊನ್ನೆ ಯಾರೋ ಒಬ್ಬ ತಲೆ ಹರಟೆ ಮಾಡಿದ ಮೊನ್ನೆ ಒಬ್ಬನ ಯಾರೋ, ಅವನಂತಾನೆ ಎಲ್ಲಾ ವ್ಯಾಸಮುಷ್ಟಿಗಳು ಸುಬ್ರಹ್ಮಣ್ಯ ಮಠದಲ್ಲೇ ಉಳ್ಕೊಂಡ್ಬಿಟ್ಟಿವೆ. ತಲೆ ಹರಟೆ ಮೊನ್ನೆ ಒಬ್ರು ಮಾಡಿದ, ಹೆಸರು ಹೇಳೋದು ಬೇಡ, ಅವನೇನು ತಲೆ ಹರಟೆ ಅಂತವ್ರ ಹೆಸರೇ ಹೇಳಬಾರ್ದು, ಅಯೋಗ್ಯರೆಲ್ಲ. ಋಷಿಕೇಶ ತೀರ್ಥರು ಇಷ್ಟು ಸ್ಪಷ್ಟವಾಗಿ ಪದ್ಮನಾಭ ತೀರ್ಥರಿಗೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ, ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ವ್ಯಾಸಮುಷ್ಟಿ ಇರಬೇಕೋ ಬೇಡವಾ? ಅದು ಯಾರಲ್ಲಿ ಇದೆಯೋ ಮುಂದೆ ಬೇಡ ನಮಗೆ ವಿಚಾರ. ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಇರಬೇಕು. ಸುಬ್ರಹ್ಮಣ್ಯ ಮಠದಲ್ಲಿ ಉಂಟು, ನಾವಿಲ್ಲ ಅಂತಿಲ್ಲ. ಅವರನ್ನೋದೇನು ಅಂದ್ರೆ ಎಲ್ಲಾ ವ್ಯಾಸಮುಷ್ಟಿಗಳು ಸುಬ್ರಹ್ಮಣ್ಯ ಮಠದಲ್ಲೇ ಇದೆ ಅಂತ ತಲೆ ಹರಟೆ ಮಾಡಿದ ಮೊನ್ನೆ. ಅಯೋಗ್ಯತಮರು, ಮೂಲ ವಿರೋಧಿಗಳು ಇವರೆಲ್ಲ, ಗ್ರಂಥ ವಿರೋಧಿಗಳು, ಮೂಲ ಗ್ರಂಥ ವಿರೋಧಿಗಳು. ಅದರಿಂದ ಯಸ್ಸಾಕ್ಷಾದನುಜಃ ಶಮಾದಿ ಸುಗುಣಃ ಶ್ರೀ ವಿಷ್ಣು ತೀರ್ಥಾತ್ಮಯಃ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರುಃ ಶ್ರೀ ಪದ್ಮನಾಭಾತ್ಮಯಃ ತಾಭ್ಯಾಮೇಷ ದದೌ ಗುರುಃ ಸದಯಿತೋ ವಿಷ್ಣು ಸ್ಥಿತೋ ಯಾ ಸುತಾಗ ಮೂರ್ತಿ ಶುದ್ಧ ಶಿಲಾತ್ಮಿಕಾ ಸ್ಥಳಯುಗೆ ತಸ್ಯಾನುಜೋಸ್ಥಾಪಯತ್. ಮುಗಿಲಿಲ್ಲ ಕೇಳ್ರಿ. ಋಷಿಕೇಶ ತೀರ್ಥರು ಕೊಟ್ಟ ಮತ್ತೊಂದು ಉಪಕಾರ ಅವರು ಮಾಡಿದ್ದೇನು? ಆಚಾರ್ಯರು ತಮ್ಮ ಎಲ್ಲಾ ಗ್ರಂಥಗಳನ್ನ ಬರೆಸಿ, ಇದರಲ್ಲಿ ತಾಮ್ರದ ಪತ್ರದಲ್ಲಿ ಬರೆಸಿ ಅದನ್ನ ಭೂಗತ ಮಾಡಿಸಿದ್ದಾರೆ ಅಂತ ಹೇಳಿದ ಮೊಟ್ಟ ಮೊದಲ ವ್ಯಕ್ತಿ ಋಷಿಕೇಶ ತೀರ್ಥರು. ಗೊತ್ತಿಲ್ಲ ನಮಗೆ ಎಷ್ಟೋ ಜನರಿಗೆ. ತಥೋ ದಯಾವಾರಿ ನಿಧಿ ಗ್ರಾಮೇ ಸೇತು ತಿಲಾಕ್ಮಗೆ ಸ್ವಶಾಸ್ತ್ರ ಗ್ರಂಥ ಮಕರೋತ್ ಭೂಗತಂ ಪೂರ್ಣಶೇಮುಷಿ. ಪೂರ್ಣ ಪ್ರಜ್ಞಾಚಾರ್ಯರು ಸ್ವಶಾಸ್ತ್ರ ಗ್ರಂಥಂ ತಾವು ಬರೆದ ಸರಮೂಲ ಎಲ್ಲಾ ಪ್ರತಿಗಳನ್ನ ಸೇತು ತಿಲಾಕ್ವಯೇ ಗ್ರಾಮೇ, ಸೇತುತಿಲ ಎಂಬ ಗ್ರಾಮದಲ್ಲಿ ಅಂತಂದ್ರೆ ಕಟ್ಟಿಲ, ಇವತ್ತು ಕಡ್ತಿಲ ಅಂತ ಕರೀತಾರೆ. ಅದು ಅದುಮಾರ ಮಠದ ಅಧೀನದಲ್ಲಿ ಇದೆ. ಇವತ್ತು ಪ್ರತಿ ವರ್ಷ ಆ ಪರಂಪರೆಯಲ್ಲಿ ಬಂದ ಸ್ವಾಮಿಗಳು ಇವತ್ತು ಇರುವಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಮೊನ್ನೆ ಹೋಗಿ ಪೂಜೆ ಮಾಡಿಕೊಂಡು ಬಂದಿದ್ದಾರೆ. ಅದೆಲ್ಲ ಉಂಟು, ಅಲ್ಲಿದೆ, ಪುಸ್ತಕಗಳಿದೆ ಇವತ್ತಿಗೂ ಕೂಡ. ಅದು ತಾಮ್ರದ ವಾಸನೆ ಬರ್ತದೆ ಆ ನೀರಿನಲ್ಲಿ. ಅದನ್ನು ಭೂಗತ ಮಾಡಿಸಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ತಿರೋಹಿತೆ ಸನ್ಮತೆಸ್ಮಿನ್ ವಿಷ್ಣು ತೀರ್ಥೋ ಗುಹಾಚಲಾತ್ ಆಗತ್ಯ ಉದ್ಧತ್ಯ ಗ್ರಂಥಾನ್ ಸ ಪ್ರತಯಿಷ್ಯತಿ. ಮುಂದೆ ವಿಷ್ಣು ತೀರ್ಥರು ಬಂದು, ಇನ್ನು ವಿಷ್ಣು ತೀರ್ಥರು ಬದಲಿಗೆ ಹೋಗಿಲ್ಲ, ಇನ್ನು ವಿಷ್ಣು ತೀರ್ಥರು ಮೂಲ ರೂಪದಲ್ಲಿ ಸೇರ್ಕೊಂಡಿಲ್ಲ, ವಿಷ್ಣು ತೀರ್ಥರು ಇದ್ದಾರೆ ಇನ್ನು. ಅವರು ಬಂದು ಆ ಗ್ರಂಥಗಳನ್ನು ಹೊರಗೆ ತೆಗೆಸಿ ಮತ್ತೆ ಪಾಠ ಪ್ರವಚನವನ್ನು ಪ್ರಾರಂಭ ಮಾಡಿಸ್ತಾರೆ. ಇದು ಋಷಿಕೇಶ ತೀರ್ಥರು ಕೊಟ್ಟದ್ದು. ಇದನ್ನು ಬಿಟ್ಟು ಬಿಡೋದು, ಬೇಡವಾದದ್ದನ್ನೆಲ್ಲ ಹೇಳೋದು, ಜನರಿಗೆ ತಲೆ ತುಂಬೋದು, ಟೀಕಾಕತ್ಪಾದರ ಬಗ್ಗೆಯೂ ಸಂಶಯ ಬರುವಂತೆ, ಮತ್ತೆ ವ್ಯಾಸರಾಜರ ಬಗ್ಗೆ ಸಂಶಯ ಬರುವಂತೆ, ಮಂತ್ರಾಲಯ ಪ್ರಭುಗಳ ಬಗ್ಗೆ ಸಂಶಯ ಬರುವಂತೆ, ಅವರಿಗೇನೂ ಸಿಕ್ಕೇ ಇಲ್ಲ ಅಂತ ಹೇಳುವಂತಹ ಮಹಾ ಅಬದ್ಧ ಕೆಲಸ ಮಾಡಿದ್ದು. ಮತ್ತು ಒಂದು ಕೊನೆ ಮಾತು ಹೇಳಿ ಮುಗಿಸ್ಬಿಡ್ತೇನೆ, ನಾಳೆ ಮತ್ತೆ ಸಿಕ್ಕಾಗ ಮಾತಾಡ್ತೇನೆ. ಏನು ಅಂತಂದ್ರೆ, ಋಷಿಕೇಶ ತೀರ್ಥರು ಮೊದಲು ಹಸ್ತಪ್ರತಿಯನ್ನ ಬರೆದದ್ದು ಅಂತ ಹೇಳಿ, ಇದು ಇವರು ಹೇಳಬೇಕಾಗೇ ಇಲ್ಲ ನಮಗೆ. ಇದು ಬನಂಜ ಗೋವಿಂದಾಚಾರ್ಯ ಹೇಳಬೇಕಾಗಿಲ್ಲ ನಮಗೆ ಸತ್ಯಧರ್ಮ ತೀರ್ಥರು ಹೇಳಿ ಆಗಿದೆ. ನಮಗೆ ಸತ್ಯಧರ್ಮ ತೀರ್ಥರು ಹೇಳಿ ಆಗಿದೆ. ನಮಗೆ ಋಷಿಕೇಶ ತೀರ್ಥರು ಬರೆದಿದ್ದು ಅಂತ. ಯಾಕೆ ಋಷಿಕೇಶ ತೀರ್ಥರು ಬರೆದದ್ದು ಅಂತ ಹೇಳಿದ್ದು ಅವರು? ಯಾವಾಗ ಬರೆದಿದ್ದಾರೆ ಅಂತ ಕೇಳಿದ್ರೆ, ಎಷ್ಟು ಸೊಗಸಾಗಿ ಭಾಗವತದ ದಶಮಸ್ಕಂದದ 4ನೇ ಅಧ್ಯಾಯದ 14ನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ, ವಿದಿತೋಸಿ ಭವಾನ್ ಸಾಕ್ಷಾತ್ ಅನ್ನುವಲ್ಲಿ ಭವಾನ್ ಎಂಬ ಶಬ್ದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು 16 ಅರ್ಥವನ್ನು ಬರೀತಾರೆ. ಎಲ್ಲಿಂದ ಬರೆದ್ರೆ ಇಷ್ಟರ್ಥ ಅಂತ ಕೇಳಿದ್ರೆ,
ಶ್ರೀಮತ್ ಶ್ರೀ ಉಡುಪಿ ಶ್ರೀಮದ್ ಉಡುಪಿ ಶ್ರೀಕೃಷ್ಣ ಪಾದ ಪದ್ಮಾರಾಧಕ ಋಷಿಕೇಶ ಶ್ರೀಮಚ್ಚರಣೈ ಶ್ರೀಮಧ್ವರಾಜ ಮುಖ ಕಮಲಾತ್ ಶ್ರುತ್ವಾ ಲಿಖಿತಮೇತದ್ಧಾತು ವ್ಯಾಖ್ಯಾನಮಿತಿ ತತ್ ಸಂಪ್ರದಾಯಾಭಿಜ್ಞೋಕ್ತ ಮುಖಾತ್ ಶ್ರುತ್ವಾ ಕೃತೇಯಂ ಲೇಖ. ಸತ್ಯಧರ್ಮ ತೀರ್ಥರ ಕಾಲದಲ್ಲಿಯೇನೆ ಅವರು ಸ್ಪಷ್ಟವಾಗಿ ಭಾಗವತ ವ್ಯಾಖ್ಯಾನದಲ್ಲಿ ಬರೀತಾರೆ, ನಾನು ಹಿರಿಯರ ಬಾಯಿಂದ ಕೇಳಿದ್ದೇನೆ, ತತ್ ಸಂಪ್ರದಾಯಾಭಿಜ್ಞರು ಆ ಸಂಪ್ರದಾಯ ಬಲ್ಲವರಿಂದ ಕೇಳಿದ್ದೇನೆ. ಏನು ಅಂದ್ರೆ ಶ್ರೀ ಎಷ್ಟು ಗೌರವದಿಂದ ನೋಡ್ರಿ, ಅವರಿಗೇನ್ ತಲೆ ಇಲ್ಲ ಬನ್ನಂಜ ಗೋವಿಂದಾಚಾರ್ಯರಿಗೆ ಅಂತ ಹೇಳಿದರೆ ಗೌರವ ನೋಡ್ರಿ. ಯಾರು ಕೊಟ್ಟದ್ದು? ಸತ್ಯಧರ್ಮ ತೀರ್ಥರು. ಶ್ರೀಮತ್ ಉಡುಪಿ ಶ್ರೀಕೃಷ್ಣ ಪಾದ ಪದ್ಮಾರಾಧಕ ಋಷಿಕೇಶ ಶ್ರೀಮಚ್ಚರಣೈ. ಇಷ್ಟು ಗೌರವನ? ಎಷ್ಟು ಗೌರವ ಸತ್ಯಧರ್ಮ ತೀರ್ಥ ಶ್ರೀಪಾದಗಳವರು ಕೊಟ್ಟಿದ್ದು. ಮುಗಿಲಿಲ್ಲ, ಮುಂದೆ ಕೇಳ್ರಿ. ಶ್ರೀಮಧ್ವರಾಜ ಮುಖ ಕಮಲಾಕ್ಷತ್ವ. ಇವರೇನು ಹೇಳ್ತಾರಲ್ಲ, ಆಚಾರ ಕಡೆಗೆ ನೇರ ಪಾಠ ಕೇಳಿದ್ದು, ನೇರ ಪಾಠ ಕೇಳಿದ್ದು, ಅದನ್ನ ಹೇಳಿದ್ದು ಸತ್ಯಧರ್ಮ ತೀರ್ಥರು. ಇದೇ ದಯಮಾಡಿ ತಪ್ಪು ತಿಳಿಬೇಡ್ರಿ, ಅವರೂ ತಮ್ಮ ಸಂಪ್ರದಾಯದಲ್ಲಿ ಹೇಳಿದ್ದಾರೆ, ನಾವು ಅದನ್ನು ಅಲ್ಲಗಳಿತಿಲ್ಲ. ಘಟ್ಟದ ಮೇಲೂ ಆ ವಿಷಯ ಗೊತ್ತು, ಘಟ್ಟದ ಕೆಳಗೂ ಗೊತ್ತು. ಇದೇನೋ ನಾನು ಹೊಸದಾಗಿ ಮಾಡಿದ ಜಗತ್ತಿಗೆ ಅಂತ ಹೇಳುವ ಇದೊಂದು ಭ್ರಮೆಯನ್ನೇನು ಜನರಲ್ಲಿ ಹುಟ್ಟಿಸಿದ್ದಾರಲ್ಲ, ಇದಕ್ಕೆ ಬಾಧ ಜ್ಞಾನ ಬಂದೇ ಬರ್ತದೆ. ಯಾಕೆಂದ್ರೆ ಭ್ರಾಂತಿ ಬಹಳ ದಿವಸ ಉಳಿಯೋದಿಲ್ಲ. ನೇದಂ ರಜತಮತ್ ಬರಲೇಬೇಕು. ಲಿಖಿತಮೇತದ್ ಧಾತು ವ್ಯಾಖ್ಯಾನಂ ತತ್ ಸಂಪ್ರದಾಯಾಭಿಜ್ಞೋಕ್ತ ಮುಖಾಕ್ಷತ್ವಾ ಕೃತೇಯಂ ಲೇಖ. ಆದ್ರಿಂದ ನಾವೇನು ತಿಳಿಬೇಕು? ಋಷಿಕೇಶ ತೀರ್ಥರು ನಮಗೇನು ಮಹತ್ವದ ಮಾತುಗಳನ್ನು ಕೊಟ್ಟಿದ್ದಾರೆ, ನಾಳೆ ಮತ್ತೆ ಸ್ವಲ್ಪ ಹೇಳ್ತೀನಿ. ಋಷಿಕೇಶ ತೀರ್ಥರು ಇನ್ನೇನನ್ನು ಕೊಟ್ಟಿದ್ದಾರೆ, ಯಾಕೆಂದ್ರೆ ಆ ಸಂಪ್ರದಾಯ ಪದ್ಧತಿಯಲ್ಲಿ ಹೇಳಿದ ಇನ್ನೂ ಕೆಲವು ಮಾತುಗಳವ, ಅವುಗಳನ್ನು ಮತ್ತೆ ನಾಳೆ ಸಾಯಂಕಾಲ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.